सारनामधेयम् अस्य मूलग्रन्थकर्तारः श्रीसर्वज्ञदेवाः तदुत्तरग्रन्थकर्तारः श्रीगणधरदेवाः प्रतिगणधरदेवाः तेषां वचनानुसारमासाद्य आचार्य श्री कुन्दकुन्दाचार्य विरचितं श्रोतारः सावधानतया शृण्वन्तु। मङ्गलं भगवान् वीरो मङ्गलं गौतमो गणि मङ्गलं कुन्दकुन्दार्यो जैनधर्मोऽस्तु मङ्गलम्। सर्वमङ्गलमाङ्गल्यं सर्वकल्याणकारकं प्रधानं सर्वधर्माणां जैनं जयतु शासनं जैनं जयतु शासनं। नमो अरहन्ताणं नमो सिद्धाणं नमो आर्याणं नमो वैष्णवाणां नमो लोहे सर्वसाहुं। वन्दितु सर्वसिद्धे ध्रुवमचलमनोभवं गतिं पते ओच्छामि समयपाहुल नमोऽस्तुते हरिहरिम्। ಭಗವಾನ್ ಕುಂದ ದೇವ ವಿರಚಿತ ಸಮಯಸಾರ ಪರಮಾಗಮದಲ್ಲಿ 8ನೆಯದಾದಂಥ ಮೋಕ್ಷ ಅಧಿಕಾರದ ಚರ್ಚೆ ನಡೆದದ್ದೇ ಇದೆ. ಕಲಶ ದ್ವಿಧಾಕೃತ್ಯ ಪ್ರಜ್ಞಾ ಕ್ರಕಚದಲನಾ ಬಂಧ ಪುರುಷವು ನಯನ್ಮೋಕ್ಷಂ ಸಾಕ್ಷಾತ್ ಪುರುಷಮುಪಲಂಭೈಕನಿಯತಂ ಇದಾನೀಮುನ್ಮಜ್ಜತ್ ಸಹಜ ಪರಮಾನಂದ ಸರಸಂ ಪರಂ ಪೂರ್ಣಜ್ಞಾನಂ ಕೃತ ಸಕಲ ಕೃತ್ಯಂ ವಿಜಯತಿ. ಅರ್ಥ ಶ್ಲೋಕಾರ್ಥ. ಇದಾನೀಂ ಈಗ ಬಂಧ ಪದಾರ್ಥದ ನಂತರ ಪ್ರಜ್ಞಾಕ್ರಕಚ ದಲನಾತ್ ಬಂಧ ಪುರುಷೋ ದ್ವಿಧಾ ಕೃತ್ಯ ಪ್ರಜ್ಞೆಯೆಂಬ ಕರಗಸದಿಂದ ಶೀಳುವಿಕೆಯ ಮುಖಾಂತರ ಬಂಧ ಮತ್ತು ಆತ್ಮನನ್ನು ದ್ವಿಧಾ ಬೇರೆ ಬೇರೆ ಎರಡು ಮಾಡಿ ಪುರುಷಂ ಉಪಲಂಭ ಏಕನಿಯತಂ ಪುರುಷನಿಗೆ ಯಾವ ಆತ್ಮನು ಕೇವಲ ಅನುಭೂತಿಯಿಂದಲೇ ನಿಶ್ಚಿತನಿದ್ದಾನೆ ಅವನಿಗೆ ಸಾಕ್ಷಾತ್ ಮೋಕ್ಷಂ ನಯತ್ ಪ್ರತ್ಯಕ್ಷವಾಗಿಯೇ ಮೋಕ್ಷವನ್ನುಂಟು ಮಾಡುತ್ತಿರುವ ಪೂರ್ಣಂ ಜ್ಞಾನಂ ವಿಜಯತೆ ಪೂರ್ಣ ಜ್ಞಾನವು ವಿಜಯಿಯಾಗಿ ವರ್ತಿಸುತ್ತದೆ. ಈ ಜ್ಞಾನ ಏನಿದೆ ಇದುವೇ ಪ್ರಾರಂಭದಿಂದ ಹಿಡಿದು ಕೊನೆಯವರೆಗೆ ಅರ್ಥಾತ್ ಮೋಕ್ಷ ಮಾರ್ಗದ ಆರಂಭ ಜ್ಞಾನದಿಂದನ ಆಗ್ತಿದೆ. ಮೋಕ್ಷ ಮಾರ್ಗದ ಪೂರ್ತಿ ಸಾಕ್ಷಾತ್ ಮೋಕ್ಷದ ಪ್ರಾಪ್ತಿ ಜ್ಞಾನದಿಂದನ ಆಗ್ತಿದೆ. ಯಾವಾಗ ಮೋಕ್ಷದ ಪ್ರಾಪ್ತಿ ಪ್ರತ್ಯಕ್ಷ ಆಗ್ತಿದೆಯಲ್ಲ ಆ ಸಮಯದೊಳಗ ಪೂರ್ಣ ಜ್ಞಾನ ವಿಜಯೀ ಆಗಿಬಿಡ್ತಿದೆ. ಅದನ್ನು ಪರಾಜಿತಗೊಳಿಸುವಂಥದ್ದು ಯಾವುದು ಇತ್ತು
ಮೊದಲಿನಿಂದನ ಅಜೀವವನ್ನ ನಾನು ಅಂಥೇಳಿ ತಿಳಿತಿತ್ತಲ್ಲ, ಅರ್ಥಾತ್ ಅದನ್ನು ಪರಾಜಿತಗೊಳಿಸುವಂಥದ್ದು ಅದರದೇ ವಿರುದ್ಧ ಅಂಶ ಅಂದರೆ ಅಥವಾ ಅಶುದ್ಧ ಅಂಶ ಇದ್ದರೆ, ಅಜೀವವನ್ನು ಜೀವ ತಾನು ಅಂಥೇಳಿ ತಿಳಿತಾ ಇದೆ ಪ್ರಾರಂಭದೊಳಗೆ. ಅನಾದಿಯಿಂದ ಮೋಕ್ಷ ಮಾರ್ಗ ಯಾವಾಗ ಆರಂಭ ಆಗೋದು ಅದಕ್ಕಿಂತ ಮೊದಲ ಕಾರ್ಯ ಜ್ಞಾನದ್ದೇ ಆಗ್ತಿದೆ. ಏನು ಕಾರ್ಯ ಆಗ್ತಿದೆ? ಓಹೋ, ನಾನು ಅಜೀವಲ್ಲ, ನಾನು ಶರೀರಲ್ಲ, ನಾನು ಸಂಯೋಗಗಳಿಂದ ಕಾರ್ಯ ಮಾಡಿಕೊಳ್ಳುವಂಥ ದುರ್ಬಲ ವಸ್ತುವಲ್ಲ, ನಾನು ಜ್ಞಾನ ಜ್ಞಾನ ಜ್ಞಾನ. ಅರೆ, ಇಡೀ ವಿಶ್ವದೊಳಗ ನನ್ನಂಥ ವಸ್ತು ಬೇರೆ ಯಾವುದೂ ಇಲ್ಲ. ವಿಶ್ವದಲ್ಲಿ ಇರುವಂಥ 6 ಜಾತಿಯ ದ್ರವ್ಯ, 6 ಜಾತಿಯ ದ್ರವ್ಯ, 6 ಜಾತಿಯನ್ನು 5 ಜಾತಿ ರೀ. ಅರೆ, 6 ಜಾತಿಯ ದ್ರವ್ಯ ಏನದವು? ಅವುಗಳಿಂದ ನನಗೆ ಜ್ಞಾನನೂ ಆಗುವುದಿಲ್ಲ, ಸುಖನೂ ಆಗೋದಿಲ್ಲ. 6 ಜಾತಿಯ ದ್ರವ್ಯ. ಅನ್ಯ ಜೀವ ಅನಂತದವರೇ ಲೋಕದೊಳಗ. ಆದ್ರೆ ಯಾವ ಜೀವದಿಂದ ನನಗೆ ಜ್ಞಾನ ಆಗ್ತಿದ್ದೀರಿ? ಅರಹಂತರಿಂದ ಆಗ್ತಿದ್ದೀರಿ? ಯಾವ ಅನ್ಯ ಜೀವದಿಂದ, ಜೀವದ ಅಪೇಕ್ಷಾದಿಂದ ಲೋಕದೊಳಗ ಅಥವಾ ವಿಶ್ವದೊಳಗ ಅನಂತದವು ಯಾವುದನ್ನು ವಿಶ್ವವೆಂದು ಹೇಳುತ್ತಾರೆ ಅಂದ್ರೆ 6 ದ್ರವ್ಯಗಳ ಸಮೂಹವನ್ನು ವಿಶ್ವವೆಂದು ಹೇಳುತ್ತಾರೆ. ಹಾಗಾದ್ರೆ 6 ದ್ರವ್ಯದವೇನ? ಇಲ್ಲ. ಸಂಖ್ಯೆಯ ಅಪೇಕ್ಷೆಯಿಂದ ಜೀವದ್ರವ್ಯ ಅನಂತದವು. ಅದರ ಅನಂತ ಗುಣಿತ ಪುದ್ಗಲ ದ್ರವ್ಯ ಇದ್ದಾವೆ. ಆಕಾಶ ದ್ರವ್ಯ 10 ನಿಟ್ಟಿಗೆ ಅನಂತ 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 ಇದೆ ರೀ. ಆಮೇಲೆ ಧರ್ಮ ಅಧರ್ಮ ಇವೆರಡು ದ್ರವ್ಯಗಳ ಲೋಕಾಕಾಶ ಪ್ರಮಾಣ ಒಂದೊಂದದವ್ರೆ. ಕಾಲದ್ರವ್ಯ ಆಕಾಶದ ಪ್ರದೇಶ ಎಷ್ಟಿದವೆಯೋ ಅಷ್ಟ ಅದವ್ರೆ. ಒಂದೊಂದು ಆಕಾಶದ ಪ್ರದೇಶದ ಮೇಲೆ ಒಂದೊಂದು ಕಾಲಾನು ಸ್ಥಿತ ಇದ್ದಾವೆ. ಹಾಗಾದರೆ ಇಷ್ಟೆಲ್ಲ ಏನು ಸಂಖ್ಯೆ ಇವಾಗ ಹೇಳಿದೆವು ಅಥವಾ ನೋಡಿದೆವು, ಆ ಸಂಖ್ಯೆಯೊಳಗಿನ ಯಾವುದರಿಂದ ನನಗೆ ಜ್ಞಾನ ಆಗ್ತಿದೆ ಮತ್ತು ಸುಖ ಆಗ್ತಿದೆ? ಯಾವುದರಿಂದ ಆಗ್ತಿದೆ? ಅನಂತ ಜೀವಗಳಿಂದ ಆಗೋದಿಲ್ಲ ರೀ. ಅನಂತ ಜೀವಗಳಿಂದ ನನಗೆ ಜ್ಞಾನ ಆಗುವುದಿಲ್ಲ. ಏನು ಜ್ಞಾನ ಆಗೋದು? ಜ್ಞಾನ ಏನಾಗೋದ? ನಾನು ಜೀವಿದ್ದೇನೆ ಅನ್ನೋದು. ನಾನು ಜೀವಿದ್ದೇನೆ ಅನ್ನೋದ ಅನಂತ ಜೀವಗಳಿಂದ ನನಗೆ ಜ್ಞಾನ ಆಗುವುದಿಲ್ಲ. ಅನಂತಾನಂತ ಪುದ್ಗಲಗಳಿಂದ ಆಗುವುದಿಲ್ಲ. ಒಂದು ಧರ್ಮ ಅಧರ್ಮದ ದ್ರವ್ಯಗಳಿಂದ ಆಗುವುದಿಲ್ಲ. ಅನಂತ 10 ನಿಟ್ಟಿಗೆ ಅನಂತ ಇರುವಂಥ ಆಕಾಶ ದ್ರವ್ಯದಿಂದ ಆಗುವುದಿಲ್ಲ. ಲೋಕಾಕಾಶದ ಪ್ರದೇಶಗಳಷ್ಟ ಸಂಖ್ಯೆಯಲ್ಲಿರುವಂಥ ಕಾಲಾನುಗಳಿಂದ ಆಗುವುದಿಲ್ಲ. ಹಾಗಾದರೆ ಇಡೀ ವಿಶ್ವದೊಳಗೆ ನಾನು ಶ್ರೇಷ್ಠ ಇದ್ದೇನೋ ಅಥವಾ ಇಲ್ಲರಿ? ನನಗೆ ನನ್ನ ಜ್ಞಾನ ಆದ್ರೆ ನನ್ನಿಂದನ ಆಗ್ತಿದಿರಲಿ, ನನಗೆ ಸುಖ ಆದ್ರೆ ನನ್ನಿಂದನ ಆಗ್ತಿದೆ. ಹಾಗಾದರೆ ಇಡೀ ವಿಶ್ವದೊಳಗೆ ಶ್ರೇಷ್ಠ ವಸ್ತು ನಾನಿದ್ದೇನೆ. ನನ್ನನ್ನು ನಾನು ಜೀವಂತೇಳಿ ತಿಳಿದ ನಂತರ ಶ್ರೇಷ್ಠ ಯಾವ ಅಪೇಕ್ಷಾದಿಂದ ಹೇಳಿತು? ಅಪೇಕ್ಷೆಗಳನ್ನು ಬಿಡ್ತಾ ಹೋಗ್ಬಾರ್ದ್ರೆ. ಯಾವ ಅಪೇಕ್ಷಾದಿಂದ ಶ್ರೇಷ್ಠ ಹೇಳಿತು? ನನಗೆ ನನ್ನ ಜ್ಞಾನ ನನ್ನಿಂದ ಆಗ್ತಿದೆ, ಅನ್ಯ ಯಾವ ದ್ರವ್ಯದಿಂದ ಆಗುವುದಿಲ್ಲ ಅಂಥೇಳಿ ನನ್ನ ಸಲುವಾಗಿ, ನನ್ನ ಜ್ಞಾನ ನನಗಾಗುವ ಸಲುವಾಗಿ ನನಗೆ ಯಾರ ಶ್ರೇಷ್ಠದರು ಅಥವಾ ಯಾರಿಂದ ಆಗ್ತಿದೆ? ಏಕಮೇವ ನನ್ನಿಂದ ಆಗ್ತಿದೆ. ಹಾಗಾದರೆ ಇಡೀ ವಿಶ್ವದ ಸಮಸ್ತ ದ್ರವ್ಯ ಅನಂತಾನಂತ ಸಂಖ್ಯೆಯ ದ್ರವ್ಯಗಳಲ್ಲಿ ನನಗೆ ನನ್ನಿಂದನ ಜ್ಞಾನ ಆಗ್ತಿದೆ ಅಂದಮೇಲೆ ನನ್ನ ಸಲುವಾಗಿ ಆದರಣೀಯ ಶ್ರೇಷ್ಠ ಯಾರೇ? ನಾನೇ. ಹಾಗಾದರೆ ನನಗೆ ಸುಖ ಬೇಕಾಗಿದೆ. ಆ ಸುಖ ಯಾರಿಂದ ಆಗ್ತಿದೆ? ಆ ಸುಖ ಯಾರಲ್ಲೇ ಇದೆ? ನನ್ನಲ್ಲೇ ಇದೆ. ನನ್ನಲ್ಲೇ ಅಂತಂದ್ರೆ ಅಭೇದ ರೂಪದಿಂದ ಆತ್ಮನಲ್ಲೇ. ಭೇದ ರೂಪದಿಂದ ಹೇಳಿದ್ರೆ ನನ್ನ ಸುಖ ನನ್ನ ಜ್ಞಾನದೊಳಗನೇ ಇದೆ.
ಸುಖನಾಮದ ಗುಣ ಇದೆ ಏನಿಲ್ರಿ, ಆತ್ಮನಲ್ಲೇ ಸ್ವತಂತ್ರ, ಆತ್ಮನಲ್ಲಿ ಸುಖನಾಮದ ಒಂದು ಸ್ವತಂತ್ರ ಗುಣ ಇದೆ ರೀ. ಯಾವ ಪ್ರಕಾರ ಜ್ಞಾನ ಇದೆ, ದರ್ಶನ ಇದೆ, ಚಾರಿತ್ರ್ಯ ಇದೆ, ವೀರ್ಯ ಇದೆ, ಆ ಪ್ರಕಾರ ಸುಖನಾಮದ, ಸುಖವೆಂಬ ಹೆಸರಿನ ಒಂದು ಸ್ವತಂತ್ರ ಗುಣ ಇದೆ ರೀ. ಅದರಿಂದ ನನಗೆ ಸುಖ ಆಗ್ತಿದೆ, ಏನು ಜ್ಞಾನದಿಂದ ಆಗ್ತಿದೆ. ಈಗ ಇಷ್ಟು ನನಗೆ ಸುಖ ನನ್ನಲ್ಲೇನೆ ಇರುವಂಥ ಸುಖ ಗುಣದಿಂದ ಆಗ್ತಿದೆಯೋ ಅಥವಾ ಜ್ಞಾನದಿಂದ ಜ್ಞಾನದಿಂದ ಆಗ್ತಿದೆ ರೀ. ಅರ್ಥಾತ್ ಒಂದು ಜ್ಞಾನವೇ ನನಗೆ ಸರ್ವಸ್ವ ಇದೆ. ಒಂದು ಸಮಯಸಾರ ಸಂಪದದೊಳಗೆ ಬರೆದದ್ದೇ ಇದೆ ರೀ, ಪ್ರಸ್ತಾವನೆಯೊಳಗೆ ಮತ್ತೊಮ್ಮೆ ಬೇಕಾದ್ರೆ ಓದಬಹುದು. ಒಂದು ಜ್ಞಾನವೇ ಸರ್ವಶ್ರೇಷ್ಠ ಇದೆ, ಒಂದು ಜ್ಞಾನವೇ ನನಗೆ ಸರ್ವ ಅರ್ಥದ ಸಿದ್ಧಿ ಮಾಡಿಸಿಕೊಡುವಂಥದ್ದಿದೆ, ಒಂದು ಜ್ಞಾನವೇ ಆಶ್ರಯಭೂತ ಇದೆ, ಒಂದು ಜ್ಞಾನದಿಂದಲೇ ನನ್ನ ಸಮಸ್ತ ಕಾರ್ಯಗಳ ಸಿದ್ಧಿ ಆಗುವುದಿದೆ. ಹಾಗಾದ್ರೆ ಮೂರು ಲೋಕದೊಳಗೆ ಶ್ರೇಷ್ಠ ಯಾವುದು? ಆ ಜ್ಞಾನದಿಂದ ಅಭೇದನಿರುವಂಥ ನಾನೇ ಅರ್ಥಾತ್ ಜೀವ, ನಾನೇ ಅರ್ಥಾತ್ ಜ್ಞಾನಮಯ ಆತ್ಮನೇ ಶ್ರೇಷ್ಠ ಇದ್ದೇನೆ. ನನಗೆ ಧನದ ಅವಶ್ಯಕತೆ ಇದೆ, ನನಗೆ ಆವಾಸದ ಅವಶ್ಯಕತೆ ಇದೆ, ನನಗೆ ಬಟ್ಟೆ ಮತ್ತು ಆಹಾರಾದಿಗಳದ ಅವಶ್ಯಕತೆ ಇದೆ ಅಂಥೇಳಿ ಏನು ನಾವು ಈ ಉತ್ತಮ ಮನುಷ್ಯ ಭವದೊಳಗೆ ಸಂಜ್ಞೆ ಪಂಚೇಂದ್ರಿಯ ಪ್ರಾಪ್ತ ಜೀವದ ಯಾವ ಅವಸ್ಥಾ ವಿಶೇಷ ಇದೆಯೋ ಅಲ್ಲಿ ನಾವು ಆ ಪ್ರಕಾರದ ಶ್ರದ್ಧೆ ಮಾಡಿಕೊಂಡು ಕೂತಿದ್ದೇವೆ ರೀ. ಮನೆ ಇಲ್ಲದ ನಡೆಯುವುದಿಲ್ಲ, ಧನ ಇಲ್ಲದ ನಡೆಯುವುದಿಲ್ಲ, ಆಹಾರ ಇಲ್ಲದ ನಡೆಯುವುದಿಲ್ಲ, ಬಟ್ಟೆ ಇಲ್ಲದ ನಡೆಯುವುದಿಲ್ಲ. ಇಷ್ಟಂತೂ ಅನಿವಾರ್ಯ ಅದವಲ್ಲ. ಹಾಗಾದರೆ ಇವು ಇಲ್ಲದ ನಡೀತಿದೆಯೋ ಅಥವಾ ಇಲ್ಲ? ಸಿದ್ಧರದ ಇವು ಇಲ್ಲದನ ಕಾರ್ಯ ನಡೆದಿದೆಯೋ ಅಥವಾ ಇಲ್ಲರಿ? ಮತ್ತು ನಾವು ಸಿದ್ಧರಿಗೆ ನಮಸ್ಕಾರ ಮಾಡ್ತೇವೇನಿಲ್ರಿ? ಯಾವುದರ ಸಲುವಾಗಿ? ಯಾವುದರ ಸಲುವಾಗಿ? ನಾನು ತ್ರಿಕಾಲ ತಮ್ಮಲ್ಲೇ ಯಾವ ವ್ಯಕ್ತ ಅವಸ್ಥೆ ಪರಿಪೂರ್ಣ ಕೃತಕೃತ್ಯ ಅವಸ್ಥೆ ಇದೆಯೋ ಅಂಥ ಸ್ವಭಾವ ನನ್ನದ ತ್ರಿಕಾಲ ಇದೆ ಅನ್ನುವುದನ್ನು ಸ್ಮರಣೆಗೆ ತಂದುಕೊಳ್ಳುವ ಸಲುವಾಗಿ ಸಿದ್ಧರಿಗೆ ನಮಸ್ಕಾರ ಮಾಡ್ತೇವೆ, ಸಿದ್ಧರ ಸ್ಮರಣೆ ಮಾಡ್ತೇವೆ. ಅದನ್ನು ಸ್ಮರಣೆಗೆ ತಂದುಕೊಳ್ಳೋದು ಎಷ್ಟು ಬಾರಿ? ದಿನ 1 ಬಾರಿ, 4 ಬಾರಿ, 10 ಬಾರಿ, 100 ಬಾರಿ ಹೀಗೆ ಆಗ್ತಿದೆ ಏನ್ರಿ ಕಾರ್ಯ? ಸ್ಮರಣೆಗೆ ತಂದುಕೊಳ್ಳೋದು ನಾನು ಇಂಥವನ ವಸ್ತು ಇದ್ದೇನೆ, ಪರಿಪೂರ್ಣ ವಸ್ತು ಇದ್ದೇನೆ, ತಾವು ಯಾವ ಪ್ರಕಾರ ಪ್ರಗಟ ಸಿದ್ಧ ಇದ್ದೀರಿ ಹಾಗೆ ನಾನು ಸ್ವತಃ ತ್ರಿಕಾಲ ಸ್ವಭಾವದಿಂದ ಸಿದ್ಧ ಇದ್ದೇನೆ. ಇದನ್ನು ಲಕ್ಷ್ಯದೊಳಗೆ ತಂದುಕೊಳ್ಳುವುದರಿಂದ, ಸ್ಮರಣೆಯಲ್ಲಿ ತಂದುಕೊಳ್ಳುವುದರಿಂದ ನಮ್ದು ಕಾರ್ಯ ಆಯ್ತೇನ್ರಿ? ಇಲ್ಲ. ಆ ಪ್ರಕಾರದ ಶ್ರದ್ಧೆ ಆಗಬೇಕು, ಆ ಪ್ರಕಾರದ್ದೇ ಜ್ಞಾನದೊಳಗೆ ಸ್ವೀಕಾರ ಆಗಬೇಕು, ಅದೇ ಪ್ರಕಾರದ ಅನುಭೂತಿ ಆಗಬೇಕು. ಒಂದಿಷ್ಟು ಪ್ರಾಮಾಣಿಕ ಜ್ಞಾನದಿಂದ ಯೋಚನೆ ಮಾಡಿದರೆ ನಾನು ಸಿದ್ಧ ಇದ್ದೇನೆ ಅಂಥ ಸಿದ್ಧ ಸದೃಶಿಯಾದಂಥ ಸಿದ್ಧಂದ್ರೆ ಏನು? ಸಿದ್ಧಂದ್ರೆ ಬೇರೆ ಏನೂ ಅಲ್ಲ, ಜ್ಞಾನ ಪೂರ್ಣ ರೂಪದಿಂದ ಪ್ರಕಟ ಆಗಿದೆ ಒಂದು ಮಾತು. ಎರಡನೇದ ಜ್ಞಾನದ ಕಾರ್ಯ ಪೂರ್ಣ ಆಗಿದೆ. ಇನ್ನೇನೂ ಮಾಡಬೇಕಾಗಿಲ್ಲ. ಕೃತಕೃತ್ಯ ಅಂದ್ರಲ್ಲ, ಇನ್ನೇನೂ ಮಾಡಬೇಕಾಗಿಲ್ಲ. ಅಂಥ ಅವಸ್ಥಾ ವಿಶೇಷ ಏನಿದೆ ಅದು ಸಿದ್ಧಾವಸ್ಥೆ ಇದೆ. ಹಾಗಾದರೆ ಮೂಲತಃ ನನ್ನ ಸ್ವಭಾವ ಪರಿಪೂರ್ಣ ಇದೆ. ನನಗೆ ತಿಳ್ಕೊಳ್ಳುವ ಸಲುವಾಗಿ, ನನಗೆ ಜ್ಞಾನ ಆಗುವ ಸಲುವಾಗಿ ನಾನು ಯಾವುದರದ್ದು ಆಶ್ರಯ ಮಾಡಬೇಕಾಗಿಲ್ಲ. ನಾನು ನನ್ನನ್ನು ನಂಬಬೇಕಾಗಿದೆ, ನನ್ನ ಶ್ರದ್ಧೆ ಮಾಡಬೇಕಾಗಿದೆ. ಇದೆಲ್ಲ ಕಾರ್ಯ ಮಿಥ್ಯಾತ್ವ ಅವಸ್ಥೆಯೊಳಗೆ ಮೋಕ್ಷ ಮಾರ್ಗ ಪ್ರಕಟ ಆಗೋಕ್ಕಿಂತ ಮೊದಲ ಜ್ಞಾನದೊಳಗನೆ ಇಷ್ಟೆಲ್ಲ ಕಾರ್ಯ ಆಗ್ತಿದೆ ರೀ. ಕಥನದಿಂದಂತೂ ಈಗ ಹೇಳಿತು, 5 ನಿಮಿಷ 6 ನಿಮಿಷ ಎಷ್ಟು ಹೇಳಿತು, ಕೇಳಿತು, ಅವಲೋಕನೆ ಮಾಡಿತು. ಆದರೆ ಪ್ರತ್ಯಕ್ಷ ರೂಪದಿಂದ ಆ ಪ್ರಕಾರದ ಕಾರ್ಯ ಎಷ್ಟು ಕಾಲದವರೆಗೆ ಆಗಬೇಕ್ರಿ? ಎಷ್ಟು ಕಾಲದವರೆಗೆ ಪ್ರತ್ಯಕ್ಷ ಆ ರೂಪದ ಕಾರ್ಯ ಜ್ಞಾನದೊಳಗೆ ಎಷ್ಟು ಕಾಲದವರೆಗೆ ಆಗಬೇಕು? ಎಷ್ಟು ಕಾಲದವರೆಗೆ? ಅರ್ಥಾತ್ ಎಲ್ಲಿಯವರೆಗೆ ಆ ಆತ್ಮನದ ಸಮಸ್ತ ವಿಶ್ವದ ಅನಾತ್ಮರುಗಳಿಂದ ಅಥವಾ ಆ ಜೀವದ ಸಮಸ್ತ ಅಜೀವ ಪದಾರ್ಥಗಳಿಂದ ಭಿನ್ನ
ಪೃಥಕ್ ಆ ರೂಪದ ಪ್ರತ್ಯಕ್ಷ ಅನುಭವ ಆಗುವುದಿಲ್ಲ. ಅಲ್ಲಿವರೆಗೆ ಜ್ಞಾನದೊಳಗ ಈ ಪ್ರಕಾರದ ಕಾರ್ಯ ಆಗಬೇಕು. ಯಾವ ಪ್ರಕಾರದ? ನನ್ನ ಜ್ಞಾನ ಆದ್ರೆ ನನ್ನಿಂದ ಆಗ್ತಿದೆ, ಶಾಸ್ತ್ರದಿಂದ ಆಗುವುದಿಲ್ಲ, ಧವಲಾದಿಂದ ಆಗುವುದಿಲ್ಲ, ಸಮಯಸಾರದಿಂದ ಆಗುವುದಿಲ್ಲ, ಸರ್ವಜ್ಞ ಪ್ರಭುವಿನ ವಾಣಿಯಿಂದ ಆಗುವುದಿಲ್ಲ. ಅರೇ, ವಾಣಿಯಿಂದನ ಆಗ್ತಿದೆ. ಸರ್ವಜ್ಞ ಪ್ರಭುವಿನ ವಾಣಿಯನ್ನ ಆಲಿಸಲಿಲ್ಲ ಅಂತಂದ್ರೆ ನಾನು ಜ್ಞಾನ ಸ್ವರೂಪಿ ಇದ್ದೇನೆ, ನನ್ನಲ್ಲೇನ ನನಗೆ ಬೇಕಾದದ್ದು ಎಲ್ಲವೂ ಇದೆ, ನನಗೆ ಬೇಕಾಗಿರೋದು ಒಂದೇ, ಏನ? ಸುಖ. ಹಾಗಾದ್ರೆ ಆ ಸುಖ, ಶಾಶ್ವತ ಸುಖ, ನಿರಾಕುಲ ಸುಖ, ಸ್ವಾಧೀನ ಸುಖ ನನ್ನಲ್ಲೇನ ಇದೆ ಅನ್ನುವ ಜ್ಞಾನ ಅರ್ಹಂತರ ವಾಣಿಯಿಂದ, ಶಾಸ್ತ್ರದಿಂದ, ಧವಲಾದಿಂದ ಅಥವಾ ಸಮಯಸಾರದಿಂದ ಆಗುವುದಿಲ್ಲ ಅಂಥೇಳಿ ಹೇಳಿತು. ಆದರೆ ಯಾವ ವೇಳೆದೊಳಗ ನನ್ನ ಅಂಥ ಶ್ರೇಷ್ಠ ಸ್ವರೂಪದ ಜ್ಞಾನ, ಅದ್ವಿತೀಯ ಸ್ವರೂಪದ ಜ್ಞಾನ ನನಗೆ ಯಾವಾಗ ಆಗ್ತಿದೆಯೋ ಆಗ ಬಾಹ್ಯದೊಳಗ ಸರ್ವಜ್ಞ ಪ್ರಭುವಿನ ವಾಣಿ, ಸಮಯಸಾರ, ಧವಲ ಯಾವುದು ಬೇಕಾದ್ದು ಜಿನೇಂದ್ರ ಪ್ರಭು ಅರೇ ಅಶ್ಯ ಮೂಲ ಗ್ರಂಥಕರ್ತಾರ ಶ್ರೀ ಸರ್ವಜ್ಞ ದೇವಾ ಅಂಥೇಳಿ ಹೇಳಿದೆವು. ಸರ್ವಜ್ಞ ದೇವರಿದ್ದಾರೆ ಈ ಗ್ರಂಥದ ಕರ್ತೃ. ಯಾವ ಗ್ರಂಥದ? ಸಮಸ್ತ ಜಿನಾಗಮಕ್ಕೆ ಸೇರಿದ ಎಷ್ಟು ಗ್ರಂಥಗಳಿದಾವೆಯೋ ಅವುಗಳದ್ದೆಲ್ಲ ಕರ್ತೃ ಯಾರಿದ್ದಾರೆ? ಮೂಲ ಗ್ರಂಥ ಕರ್ತೃ ಸರ್ವಜ್ಞ ಪ್ರಭು ಇದ್ದಾರೆ. ಅದರ ನಂತರ ಅದರ ನಂತರ ಗಣಧರ ದೇವರಿದ್ದಾರೆ. ಅರ್ಥಾತ್ ಸರ್ವಜ್ಞರಿಂದ ಸರ್ವಾಂಗದಿಂದ ಹೊರಡುವಂತಹ ದಿವ್ಯ ಧ್ವನಿಯನ್ನ 4 ಅನುಯೋಗ ರೂಪದಿಂದ ಅಥವಾ ದ್ವಾದಶಾಂಗಗಳ ರೂಪದಿಂದ ಯಾರು ಒಂದು ಅಂತರ್ಮುಹೂರ್ತದೊಳಗೆ ತಮ್ಮ ಜ್ಞಾನದಲ್ಲಿ ಪೂರ್ಣ ರೂಪದಿಂದ ವಿಭಾಜನೆ ಪೂರ್ವಕ ತಿಳಿತಾರೋ ಅವರು ಗಣಧರದರ್ರಿ. ಇನ್ನು ಗಣಧರರ ನಂತರ ಈ ಪಂಚಮ ಕಾಲದೊಳಗ ಆ ಕಾರ್ಯ ಮಾಡಿದವರ ಕುಂದು ದೇವ ಇದ್ದಾರೆ. ಇನ್ನು ಆ ಕುಂದು ದೇವರ್ದನ ಈ ಕಾರ್ಯ ಇದೆ ಸಮಯಸಾರ ಗ್ರಂಥ. ಹಾಗಾದ್ರೆ ಸಮಯಸಾರ ಗ್ರಂಥದಿಂದ ನನ್ನ ಜ್ಞಾನ ಆಗ್ತಿದೆಯೋ ಅಥವಾ ನನ್ನ ಜ್ಞಾನ ನನ್ನಿಂದ ಆಗುವ ವೇಳೆದೊಳಗ ಸಮಯಸಾರ ಗ್ರಂಥ ನಿಮಿತ್ತ ರೂಪದಿಂದ ಇರೋದಿದೆ ರೀ. ಸಮಯಸಾರ ಗ್ರಂಥ ನಿಮಿತ್ತ ರೂಪದಿಂದ ಇರೋದಿದೆ. ಆದರೆ ಸಮಯಸಾರವನ್ನು ಓದಿದ ಮಾತ್ರಕ್ಕ, ಸಮಯಸಾರದ ಸಾನ್ನಿಧ್ಯವನ್ನು ಅನೇಕ ವರ್ಷಗಳವರೆಗೆ ಮಾಡಿದ ನಂತರ ನನಗೆ ರತ್ನತ್ರಯದ ಅಥವಾ ನನ್ನ ನಿರಾಕುಲ ಶಾಂತಿ ಸುಖದ ಪ್ರಾಪ್ತಿ ಆಗ್ತಿದೆ ಹೀಗೆ ಇಲ್ಲ, ಆಗೋದನ ಇಲ್ಲ, ಹೀಗಿದೆ. ಆದರೆ ಯಾವಾಗ ನನ್ನ ಜ್ಞಾನವೇ ನನ್ನಲ್ಲೇ ನನ್ನ ಸುಖ ಇದೆ, ನನ್ನನ್ನು ನಾನು ತಿಳಿಯಬಹುದು, ನನ್ನಿಂದಲೇ ನಾನು ವಿಶ್ವವನ್ನು ತಿಳಿಯಬಹುದು, ವಿಶ್ವದಿಂದ ಪೃಥಕ್ ಇರುವಂಥ ನಿರಪೇಕ್ಷ ಇರುವಂಥ ನನ್ನನ್ನು ನಾನು ನನ್ನಿಂದನೇ ತಿಳಿಯಬಹುದು, ಆ ತಿಳಿಯುವಂಥ ಶಕ್ತಿ ನನ್ನಲ್ಲೇನೇ ಇದೆ. ಈ ಪ್ರಕಾರ ನಿರ್ಣಯ ಮೊಟ್ಟ ಮೊದಲಿಗೆ ಮಾಡ್ತಿದೆ ಜ್ಞಾನ ರೀ. ಸಮಯಸಾರ ಮಾಡುವುದಿಲ್ಲ, ನನ್ನ ಜ್ಞಾನವೇ ಮಾಡ್ತಿದೆ. ಆ ನಿರ್ಣಯದ ಅನುಸಾರ ವಿಶ್ವದ ಪದಾರ್ಥಗಳಿಂದ ಪೃಥಕ್ ಆಗುವಂತಹ ಕಾರ್ಯ ನಿರಂತರ ಉದ್ಯಮ ನನ್ನ ಜ್ಞಾನವೇ ಮಾಡ್ತಿದೆ. ಆ ಜ್ಞಾನದ ನಂತರ ಅರ್ಥಾತ್ ಆ ಜ್ಞಾನದ ಕಾರ್ಯದಿಂದನ ನನ್ನ ಸ್ವರೂಪದ ಪ್ರತ್ಯಕ್ಷ ಅನುಭವ ಆಗ್ತಿದೆ. ಇನ್ನು ಆ ಅನುಭವದ ಬಲದಿಂದ ಜ್ಞಾನ ಉತ್ಸಾಹಿತವಾಗಿ ವಿಶ್ವಾಸ ಮಾಡಿ ಅರೆ ಹೌದು 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 ನನ್ನ ಸುಖ ನನ್ನಲ್ಲೇನೇ ಇದೆ ಅನ್ನೋದ್ರದ ವಿಶ್ವಾಸ ಆವಾಗ ಮಾಡ್ತಿದೆ. ಯಾವಾಗ ಪ್ರತ್ಯಕ್ಷ ಅನುಭವ ಆಗ್ತಿದೆಯೋ ಆ ಅನುಭವದ ಬಲದಿಂದ ವಿಶ್ವಾಸ ಮಾಡ್ತಿದೆ. ಯಾವುದು ಮಾಡ್ತಿದೆ? ಜ್ಞಾನ ಮಾಡ್ತಿದೆ. ಆ ಅನುಭವದ ಬಲದಿಂದ ಯಾವಾಗ ವಿಶ್ವಾಸ ಆಗ್ತಿದೆಯೋ ಆವಾಗ ಆ ಜ್ಞಾನದೊಳಗ ನನ್ನ ಗಮನ ಸರಿ ಇದೆ, ನನ್ನ ಉದ್ಯಮ ಸರಿ ಇದೆ, ನನ್ನ ಮಾರ್ಗ ಸರಿ ಇದೆ ಅಂಥೇಳಿ ನಿರ್ಣಯ ವಿಶ್ವಾಸ ಆದ ನಂತರ ಆ ವಿಶ್ವಾಸದ ಬಲದಿಂದ ಇನ್ನಷ್ಟು ಶೀಘ್ರಗತಿಯಿಂದ ಅಥವಾ ಅದರದರದ ಯೋಗ್ಯತೆ ಯಾವ ಪ್ರಕಾರ ಇದೆಯೋ ಆಯಾ ಜೀವದ ಆ ಪ್ರಕಾರ ಜ್ಞಾನದ ಪರಿಣಮನ ಅಂತರ್ಮುಖ ಆಗಿ ಆಂತರ್ಯದಲ್ಲಿನ ಪೂರ್ಣ ರೂಪದಿಂದ ಸ್ಥಿರ ಆಗ್ತಿದೆ. ಆವಾಗ ಜ್ಞಾನದ ಕಾರ್ಯ ಪೂರ್ಣ ಆಯಿತು. ಯಾವಾಗ ಪ್ರತ್ಯಕ್ಷ ಮೋಕ್ಷ ಯಾವಾಗಾಯಿತೋ ಆವಾಗ ಜ್ಞಾನದ ಕಾರ್ಯ ಪೂರ್ಣ ಆಯಿತು. ಹಾಗಾದರೆ ಈಗ ನಮ್ಮದು ಜ್ಞಾನದ ಕಾರ್ಯ ನಡೆದಿದೆಯೋ ಅಥವಾ ಇಲ್ಲ?
ಜ್ಞಾನದ ಕಾರ್ಯ ಈಗ ನಮ್ಮದು ನಡೆದಿದೆಯೋ ಅಥವಾ ಇಲ್ಲ. ಈಗ ಅರ್ಥಾತ್ ಈ ಭವದಲ್ಲಿ ಇಲ್ಲಿ ಬರೋಕ್ಕಿಂತ ಮುಂಚೆ ಜ್ಞಾನದ ಕಾರ್ಯ ನಮ್ಮದು ಚಾಲು ಇತ್ತೋ ಅಥವಾ ಇಲ್ಲ. ಯಾವ ರೂಪದಿಂದ ಚಾಲು ಇತ್ತು? ವಿಶ್ವದ ಪದಾರ್ಥಗಳಿಂದ ನನ್ನ ಸ್ವರೂಪ ಭಿನ್ನ ಇದೆ. ಇಡೀ ವಿಶ್ವದ ಪದಾರ್ಥಗಳಿಂದ ನನ್ನ ಸ್ವರೂಪ ಶ್ರೇಷ್ಠ ಇದೆ. ವಿಶ್ವದ ಯಾವ ಪದಾರ್ಥದಿಂದ ನನ್ನನ್ನು ನಾನು ತಿಳಿಯೋದು ಸಾಧ್ಯ ಇಲ್ಲ. ವಿಶ್ವದ ಯಾವ ದ್ರವ್ಯದಿಂದ ನನಗೆ ನನ್ನ ಸುಖದ ಪ್ರಾಪ್ತಿ ಮಾಡಿಕೊಳ್ಳೋದು ಸಾಧ್ಯ ಇಲ್ಲ. ಈ ಜ್ಞಾನ ಯಾವಾಗ ಅಥವಾ ಈ ಪ್ರಕಾರ ಜ್ಞಾನ ಯಾವಾಗ ಕಾರ್ಯ ಮಾಡಲಿಕ್ಕೆ ಶುರು ಮಾಡ್ತಿದೆಯೋ ಆವಾಗ ಜ್ಞಾನದ ಕಾರ್ಯ ಆರಂಭ ಆಗ್ತಿದೆ. ಇನ್ನು ಶಾಸ್ತ್ರೀಯ ಭಾಷೆಯೊಳಗೆ ಹೇಳಿದ್ರೆ ಜ್ಞಾನ ಯಾವಾಗ ಆತ್ಮಾನುಭೂತಿಯ ಸಲುವಾಗಿ ಪ್ರತ್ಯಕ್ಷ ಉದ್ಯಮ ಮಾಡ್ತಿದೆಯೋ ಅಥವಾ ಜ್ಞಾನ ಯಾವಾಗ ಜೀವತತ್ವವನ್ನ ಅಜೀವ, ಆಶ್ರವ, ಬಂಧ, ಸಂವರ, ನಿರ್ಜರೆ, ಮೋಕ್ಷ ತತ್ವಗಳಿಂದ ಭಿನ್ನ ಜೀವತತ್ವವನ್ನು ಗುರುತಿಸುವ ಸಲುವಾಗಿ ಕಾರ್ಯ ಆರಂಭ ಮಾಡ್ತಿದೆಯೋ ಆವಾಗ ಜ್ಞಾನದ ಕಾರ್ಯ ಆರಂಭ ಆಯಿತು ಅನ್ನೋದು ಶಾಸ್ತ್ರೀಯ ಭಾಷೆಯೊಳಗೆ ವ್ಯವಹಾರದೆಂದರೆ. ಆದರೆ ಯಾವಾಗ ಪ್ರತ್ಯಕ್ಷ ಆ ಕಾರ್ಯದಿಂದ ಆತ್ಮನನ್ನ ಇಡೀ ವಿಶ್ವದಿಂದ ಭಿನ್ನ ಮಾಡಿಬಿಡಲಾಗುತ್ತದೆಯೋ ಆವಾಗ ಈ ಜೀವದ ಜ್ಞಾನದ ನಿಜವಾದ ಕಾರ್ಯ ಆರಂಭ ಆಯ್ತು. ಇಡೀ ವಿಶ್ವದಿಂದ ಭಿನ್ನ ಯಾವಾಗ ಮಾಡ್ತಿದೆ? ಮೋಕ್ಷ ಆದ ಮೇಲೆ ಆತ್ಮನ ಅನುಭೂತಿ ಆಗುವ ಸಮಯದೊಳಗರೆ ಆತ್ಮನ ಅನುಭೂತಿ ಆಗುವ ಸಮಯದೊಳಗೆ ಒಂದು ಸಲ ಅನುಭೂತಿ ಆಯಿತು ಅಂತಂದ್ರೆ ನಿಜವಾಗಿ ಜ್ಞಾನದ ಕಾರ್ಯ ಆರಂಭ ಆಯ್ತು ರೀ. ಅಲ್ಲಿಯವರೆಗೆ ಜ್ಞಾನದ ಕಾರ್ಯ ಏನಿದೆ ಅದ ಅಜ್ಞಾನ ರೂಪದಿಂದ ನಡೆದಂತೆ ಇದೆ ರೀ. ಅದು ಆ ಕಾರ್ಯಕ್ಕೆ ಯಾವ ಬೆಲೆ ಇಲ್ಲ. 100ಕ್ಕೆ 99 ಅಂಕ ತೆಗೆದ್ರೂ ಕೂಡ ಅದು ಜ್ಞಾನ ಅಲ್ಲ. ಒಂದೇ ಸಲ ಕೇಳಿ ಯಾವ ಬೇಕಾದ ವಿಷಯವನ್ನು ಕೂಡ ತಿಳಿದುಕೊಂಡ್ರೂ ಕೂಡ ಅದು ಜ್ಞಾನ ಅಲ್ರಿ. ಯಾವ ಜ್ಞಾನ ಇಡೀ ವಿಶ್ವದ ಸಮಸ್ತ ಅನಂತಾನಂತ ಪದಾರ್ಥಗಳಿಂದ ತನ್ನನ್ನು ಪೃಥಕ್ ಮಾಡ್ತಿದೆಯೋ ಆ ಜ್ಞಾನ ನಿಜವಾಗಿ ತನ್ನ ಸಲುವಾಗಿ ಜ್ಞಾನ. ಅಂಥ ಜ್ಞಾನ ಇಲ್ಲಿ ಇಷ್ಟೇ 4 ವಾಕ್ಯದೊಳಗೆ 5 ವಾಕ್ಯದೊಳಗನ ಅಥವಾ ಒಂದೇ ವಾಕ್ಯದೊಳಗ್ರಿ. ವಾಕ್ಯ ಒಂದೇ ಇದೆ, ಪೂರ್ಣ ವಿರಾಮ ಈ 5 ಲೈನ್ ಕಳೆದ ನಂತರ ಒಮ್ಮೆ ಆದದ್ದು ಇದೆ ರೀ. ಒಂದು ಸಲ ನೋಡಿದರೆ ಅಲ್ಲೇ ಆತ್ಮನ ಅನುಭೂತಿ ರೂಪ ಸಮ್ಯಕ್ ದರ್ಶನದಿಂದ ಜ್ಞಾನ ಕಾರ್ಯಾರಂಭ ಮಾಡಿತು. ಯಾವಾಗ ಬಂಧ ಪರ್ಯಾಯದಿಂದ ಬಂಧ ಪದಾರ್ಥದಿಂದ ಬಂಧ ರೂಪದ ಪದದೊಳಗ ನಿಂತಿರುವಂಥ ಜ್ಞಾನ, ಬಂಧ ರೂಪದ ಮನೆಯೊಳಗೆ ಸ್ಥಿರವಿರುವಂಥ ಜ್ಞಾನ, ಬಂಧ ರೂಪದ ಸಿಂಹಾಸನದ ಮೇಲೆ ಆರೂಢವಾಗಿರುವಂಥ ಜ್ಞಾನ ಯಾವಾಗ ಚೈತನ್ಯ ಪದದೊಳಗೆ ಚೇತನ ಪದದೊಳಗೆ ಬಂಧ ಆರೂಢ ಆಗ್ತಿದೆಯೋ, ಭಲೇದು ಒಂದು ಸಮಯ ಇರಲಿ, ಅರೇ ಒಂದು ಸಮಯ ಅಂಥೇಳಿ ಹೇಳೋದಿದೆ ರೀ. ಆದ್ರೆ ಒಂದು ಸಲ ಜ್ಞಾನ ಸ್ವಗ್ರಹದೊಳಗೆ ಬಂಧ ಪದಾರ್ಥದಿಂದ ಭಿನ್ನಾಗಿ ಬಂಧದಿಂದ ಭಿನ್ನಾಗಿ ಬಂಧದೊಳಗೆ ವಾಸಿಸುವುದನ್ನು, ರಮಿಸುವುದನ್ನು, ಕ್ರೀಡಿಸುವುದನ್ನು ಬಿಟ್ಟುಕೊಟ್ಟ ಯಾವಾಗ ಚೇತನವೆಂಬ ನಿಜಗ್ರಹದೊಳಗೆ ಬಂದು ಬಿಡ್ತಿದೆಯೋ ಆವಾಗ ಜ್ಞಾನದ ಕಾರ್ಯ ನಿಜವಾಗಿ ಆರಂಭ ಆಯ್ತು. ಅಲ್ಲಿ ತನಕ ಜ್ಞಾನ ಇದ್ರೂ ನಿಜವಾಗಿ ಅಂದ್ರೆ ಏನು? ಅರೆ ಯಾವ ಜ್ಞಾನದಿಂದ ತನ್ನ ಆಕುಲತೆಯ ವೃದ್ಧಿನೇ ಆಗ್ತಿದೆ, ಅದಕ್ಕೆ ಜ್ಞಾನ ಹೇಳನ್ನೋದ್ರಿ. ಒಂದೇ ಒಂದು ಪರಿಭಾಷೆ ಇದೆ. ಜ್ಞಾನ ಯಾವುದಕ್ಕಂತಾರೆ ಅಂತಂದ್ರೆ ಯಾವುದು ಕಾರ್ಯ ಮಾಡ್ತಾ ಇರುವ ವೇಳೆದೊಳಗೆ ತಿಳಿಯುವ ರೂಪದ ಕಾರ್ಯ ಮಾಡ್ತಾ ಇರುವ ವೇಳೆದೊಳಗೆ ಜ್ಞಾನ ತಿಳಿಯುವ ರೂಪದ ಕಾರ್ಯ ಮಾಡ್ತಾ ಇರುವ ವೇಳೆದೊಳಗೆ ಯಾವುದ ತನ್ನ ಕಾರ್ಯ ಮಾಡ್ತಾ ಇರುವ ವೇಳೆದೊಳಗ ತನ್ನ ಸರ್ವ ಪ್ರದೇಶದೊಳಗ ಶಾಂತ ಶಾಂತ ಶಾಂತಿಯ ಅನುಭೂತಿ ಆಗ್ತಿದೆಯೋ, ಯಾವುದರ ಕಾರ್ಯ ನಡೆದಿರುವ ವೇಳೆದೊಳಗ ಇನ್ನೊಂದರ ಕಡೆಗೆ ನೋಡುವಂಥ ಪ್ರಶ್ನೆ ಅಥವಾ ಕುತೂಹಲವೇ ಬಾಕಿ ಉಳಿಯುವುದಿಲ್ಲವೋ ಅದಕ್ಕೆ ಜ್ಞಾನ ಅಂತಾರ್ರಿ.
ಯಾವುದರ ಕಾರ್ಯ ನಡೆದಿರೋ ವೇಳೆದೊಳಗ ಆತ್ಮನ ಸರ್ವ ಪ್ರದೇಶದೊಳಗ ಶಾಂತಿ ಶಾಂತಿ ಶಾಂತಿ. ಒಂದು ಶಾಂತಿಯ ಸಂವೇದನ, ಒಂದು ಆನಂದದ ಸಂವೇದನ. ನೋಡ್ರಿ, ಆನಂದ ಮತ್ತು ಶಾಂತಿಯೊಳಗ ನನಗೆ ಭೇದ ಕಾಣಿಸ್ತಾ ಇದೆ. ಆನಂದ ಏನಿದೆ ಅದ ಆ ಆನಂದ ಶಾಂತಿಯಂಥ ಅರ್ಥ ಕೊಡುವಂಥದ್ದು ಅಲ್ಲ. ಶಾಂತಿ ಶಬ್ದದ ಯಾವ ಭಾವ ಇದೆಯಲ್ಲ, ಆ ಭಾವಕ್ಕ ಅನುಕೂಲ ಆಗುವಂಥ ಶಬ್ದ ಆನಂದ ಇಲ್ಲ. ದುಃಖಕ್ಕೆ ಪ್ರತಿಸ್ಪರ್ಧೆಯಾಗಿ ಯಾವುದು ಇದೆಯೋ ಅದು ಆನಂದ ಇದೆ ರೀ. ಆದರೆ ಶಾಂತಿ ಏನಿದೆಯಲ್ಲ ಅದು ನಿಜವಾಗಿನ ಶಬ್ದಾತೀತ ಇದೆ, ಅನುಭವಗಮ್ಯ ಇದೆ. ಹಾಗಾದರೆ ಜ್ಞಾನ ಯಾವುದಕ್ಕಂತಾರು? ಯಾವುದು ತನ್ನ ಕಾರ್ಯ ಮಾಡುವ ವೇಳೆದೊಳಗೆ ಯಾವೊಂದು ಗುಣ ಅನ್ಯ ಗುಣದ ಕಾರ್ಯ ಮಾಡುವುದಿಲ್ಲರಿ, ಯಾವೊಂದು ದ್ರವ್ಯ ಅನ್ಯ ದ್ರವ್ಯದ ಕಾರ್ಯ ಮಾಡುವುದಿಲ್ಲ. ಹಾಗಾದರೆ ಇಲ್ಲಿ ಅನಂತ ಗುಣಗಳ ಸಮೂಹನಾದಂಥ ಜೀವದ್ರವ್ಯ ನನ್ನಲ್ಲೇ ಜ್ಞಾನ ಗುಣ ಯಾವಾಗ ಯಾವ ಕಾರ್ಯ ಮಾಡ್ತಾ ಇರ್ತಿದೆಯೋ ಆ ಕಾರ್ಯದ ಸಮಯದೊಳಗ ನನ್ನ ಆತ್ಮನ ಅನಂತ ಗುಣಗಳ ಪರ್ಯಾಯದಲ್ಲಿ ಎಲ್ಲ, ಅಸಂಖ್ಯ ಪ್ರದೇಶಗಳಲ್ಲಿ ಎಲ್ಲ ಶಾಂತಿ ಶಾಂತಿ ತೃಪ್ತಿ ತೃಪ್ತಿಯ ಸಂವೇದನ ಆಗ್ತಿದೆ ಅಲ್ಲ, ಅದಕ್ಕೆ ಜ್ಞಾನದ ಕಾರ್ಯ ಅಂತಾರೆ. ಅಲ್ಲಿಂದ ಜ್ಞಾನದ ಉದಯ ಆಯ್ತ್ರಿ. ಇನ್ನು ಆಗಮ ಭಾಷೆಯೊಳಗೆ ಹೇಳಬೇಕಾದ್ರೆ ಸಮ್ಯಕ್ ಜ್ಞಾನ ಎಲ್ಲಿದೆಯೋ, ಅರ್ಥಾತ್ ಆತ್ಮನನ್ನ ಆತ್ಮರೂಪದಿಂದ, ಆತ್ಮನನ್ನ ವಿಶ್ವದಿಂದ ಭಿನ್ನ, ವಿಶ್ವದ ಯಾವ ಪದಾರ್ಥಗಳ ಅವಲಂಬನೆಯಿಂದ ಆಗದೇ ಇರುವಂತಹ ಕಾರ್ಯ ಆತ್ಮನಿಂದ ಆಗ್ತಿದೆ ಅನ್ನೋದನ್ನು ಪ್ರತ್ಯಕ್ಷ ಯಾವುದು ಅನುಭವಪೂರ್ವಕ ತಿಳಿತಾ ಇದೆಯೋ ಅದುವೇ ಜ್ಞಾನ ಇದೆ. ಹಾಗಾದ್ರೆ ಅಲ್ಲಿಂದ ನಿಜವಾಗಿ ಜ್ಞಾನದ ಕಾರ್ಯ ಆರಂಭ ಆಯ್ತ್ರಿ. ಎಲ್ಲಿಯವರೆಗೆ ನಡೀತಿದೆ ಜ್ಞಾನದ ಕಾರ್ಯ? ಸಾಕ್ಷಾತ್ ಮೋಕ್ಷ ಎಲ್ಲಿಯವರೆಗೆ ಆಗುವುದಿಲ್ಲವೋ ಅಲ್ಲಿಯವರೆಗೆ ಅದರ ಕಾರ್ಯ ನಡೀತಿದೆ. ಹಾಗಾದರೆ ಇಲ್ಲಿ ಪೂರ್ಣ ಜ್ಞಾನವು ವಿಜಯಿಯಾಗಿ ವರ್ತಿಸುತ್ತದೆ ಅನ್ನುವಂಥ ಏನು ಶಬ್ದ ಇದೆಯಲ್ಲ, ಪೂರ್ಣ ಜ್ಞಾನವು ಯಾವಾಗ? ಪ್ರತ್ಯಕ್ಷ ಮೋಕ್ಷ ಆದ ನಂತರ. ಬಹಳ ಅದ್ಭುತ ಮಾತಿದವ್ರೆ, ಎಷ್ಟು ಅರ್ಥ ಇದೆ. ನಾವು ಯಾವ ಪ್ರಕಾರ ಬಿಡಿಸಿದ ನಂತರ ಅದರದ ನಿಜವಾಗಿ ಬೋಧ ಆಗೋದು ಸಾಧ್ಯ ಇದೆ. ನೋಡ್ರಿ, ಒಂದೇ ವಾಕ್ಯ ಇದೆಯಲ್ಲ, ಆ ವಾಕ್ಯದೊಳಗೆ ಆ ಎಂಥ ರಸ ತುಂಬಿದ್ದಿದೆ, ಎಂಥ ರಸ ಅದರೊಳಗೆ ಗರ್ಭಿತ ಇದೆ. ಆ ರಸವನ್ನು ನಾನು ಪ್ರತ್ಯಕ್ಷ ತಿಳ್ಕೊಳ್ಬೇಕು. ಯಾವುದರಿಂದ? ಪ್ರಕಟ ಜ್ಞಾನದಿಂದ. ಪ್ರಕಟ ಜ್ಞಾನದಿಂದ ಈ ವಾಕ್ಯದಲ್ಲಿ ಇರುವಂಥ ಯಾವುದು ರಸ ಅಥವಾ ಭಾವ ಇದೆಯಲ್ಲ ಗರ್ಭಿತ, ಅದನ್ನು ಪ್ರಕಟಪಡಿಸಿ ನಾನು ಪ್ರಕಟ ಜ್ಞಾನದಿಂದ ತಿಳ್ಕೊಳ್ಬೇಕು. ಆವಾಗ ನನ್ನ ಜ್ಞಾನ ನಿಜವಾಗಿ ಆಧಾರರಹಿತ, ಅರ್ಥಾತ್ ಗ್ರಂಥದ ಶಾಸ್ತ್ರದ ಆಧಾರವನ್ನು ಬಿಟ್ಟು ತನ್ನ ಕಾರ್ಯವನ್ನು ಮಾಡೋದು ಸಾಧ್ಯ ಇದೆ ರೀ. ಮಾತೆಯ ಕೈ ಹಿಡಿದು ನಡೆಯುವಂಥ ಮಗು ಪ್ರಾರಂಭದೊಳಗ ಮಾತೆಯ ಆಧಾರದಿಂದ ಎದ್ದು ನಿಲ್ಲುವಂತಹ ಮಗು, ಮಾತೆಯ ಆಧಾರದಿಂದ ಎದ್ದು ನಿಲ್ಲುತ್ತಿದೆಯೋ ಅಥವಾ ಮಾತೆ ಎಬ್ಬಿಸಿ ನಿಲ್ಲಿಸ್ತಾಳೆ. ಮಗು ಅಂಬೆಗಾಲಿಕ್ಕೆ ಓಡಾಡ್ತಾ ಇರ್ತಿದೆ ಮನೆ ತುಂಬ. ಕೆಲ ಕಾಲ ಕಳೆದ ನಂತರ ಆ ಮಗು ತಾನೇ ಮಾತೆಯ ಹಸ್ತದ ಸಹಾಯದಿಂದ ಎದ್ದು ನಿಲ್ಲುತ್ತಿದೆಯೋ ಅಥವಾ ಮಾತೆ ಎಬ್ಬಿಸಿ ನಿಲ್ಲಿಸ್ತಾಳೆ. ಸ್ವಯಂ ಮಾತೆಯ ಕೈ ಸಹಾಯದಿಂದ ಎದ್ದು ನಿಲ್ಲುತ್ತಿದೆ ರೀ. ಸ್ವಯಂ ನಿಲ್ಲುತ್ತಿದೆ. ಎಲ್ಲಿಯವರೆಗೆ ಅದಕ್ಕೆ ನಾನು ನಿಂತುಕೊಳ್ಳಬಹುದು ಅನ್ನುವಂಥದ್ದು ಧೈರ್ಯ ಅಥವಾ ಜ್ಞಾನ ಇರುವುದಿಲ್ಲ, ಅಲ್ಲಿಯವರೆಗೆ ಎಬ್ಬಿಸಿ ನಿಲ್ಲಿಸಿದ್ರೂ ಕೂಗ್ತಿದೆ. ಅದಕ್ಕೆ ಯಾವಾಗ ನಾನು ನಿಲ್ಲಬಹುದು ಅನ್ನುವಂಥದ್ದು ಜ್ಞಾನ ಅಥವಾ ವಿಶ್ವಾಸ ಆಗ್ತಿದೆಯೋ ಆವಾಗ ಅದು ತಾನೇ ಮಾತೆ ಇಲ್ಲದಿದ್ರೂ ಏನಿದೆ ಅದನ್ನು ಹಿಡ್ಕೊಂಡು ಎದ್ದು ನಿಲ್ಲುತ್ತದೆ. ಹೌದು ಅಥವಾ ಇಲ್ಲರಿ? ಸೋಫಾ ಇದೆ, ಕುರ್ಚಿ ಇದೆ, ಬಾಗಿಲಿದೆ, ಏನಿದೆ ಅದನ್ನು ಹಿಡ್ಕೊಂಡು ಎದ್ದು ನಿಲ್ಲುತ್ತಿದೆ ರೀ. ಎದ್ದು ನಿಲ್ಲುತ್ತಿದೆ. ಬಿದ್ದರೂ ಮತ್ತು ಪುನಃ ಕುಸಿದ್ರೂ ಕೂಡ ಅದರ ವಿಶ್ವಾಸ ಯಾವಾಗ ಹೋಗುವುದಿಲ್ಲವೋ ಆವಾಗ ಅನ್ಯದ ಸಹಾಯದಿಂದ ನಡಿಲಿಕ್ಕೆ ಶುರು ಮಾಡ್ತಿದೆ. ಹೌದೇನಿಲ್ರಿ?
ಆಮೇಲೆ ಇನ್ನೂ ಅದಕ್ಕೆ ಪೂರ್ಣ ವಿಶ್ವಾಸದಿಂದ ನನಗೆ ಸಹಾಯ ಬೇಕಿಲ್ಲ ಯಾವಾಗ ಅನ್ನಿಸ್ತಿದೆಯೋ ಆವಾಗ ಕೈ ಬಿಡಿಸಿಕೊಂಡು, ಹಿಡಿದ್ರೂ ಕೂಡ ಬಿಡಿಸಿಕೊಂಡು ನಡೀತೀವಿ. ಸರಿ, ಅದೇ ಪ್ರಕಾರ ಜಿನವಾಣಿ ಮಾತೆಯ ಆಶ್ರಯದಿಂದ ಸ್ವಯಂ ನಮಗೆ ಜಾಗೃತ ಆಗುವಂಥದ್ದು ಯೋಗ್ಯತೆ. ಅರೆ, ನಾನು ಮಾಡಬಹುದಾಗಿದೆ, ಏನ ಈ ಸಂಸಾರದ ಮೇಲೆ ವಿಜಯ ಪ್ರಾಪ್ತ ನಾನು ಮಾಡಿಕೊಳ್ಳಬಹುದಾಗಿದೆ, ನಾನು ಮಾಡಿಕೊಳ್ಳಬಹುದಾಗಿದೆ. ಅವ್ರದ್ದೆಲ್ಲ ಆದರ್ಶ ನೋಡ್ತು, ಆ ಜೀವ ಮಾಡಿದ, ಈ ಜೀವ ಮಾಡಿದ, ಇದೆಲ್ಲ ಕಥನ ಇದೆ ರೀ. ಯಾವಾಗ ಈ ಜೀವಕ್ಕೆ ಸ್ವಯಂ ವಿಶ್ವಾಸ ಅಥವಾ ನಾನು ನಡೆಯಬೇಕಲ್ಲ, ಎಲ್ಲಿ ಮೋಕ್ಷ ಮಾರ್ಗದೊಳಗ ಅನಾದಿ ಕಾಲದಿಂದ ಯಾವ ಮಾರ್ಗದ ಮೇಲೆ ನಡೀಲಿಲ್ಲವೋ, ಇದುವರೆಗೆ ಯಾವ ಮಾರ್ಗವನ್ನು ತಿಳಿಯಲಿಲ್ಲವೋ ಆ ಮಾರ್ಗವನ್ನು ನಾನು ತಿಳ್ಕೊಳ್ಬೇಕು, ನಾನು ಆ ಮಾರ್ಗವನ್ನು ನನ್ನದಾಗಿಸಿಕೊಳ್ಳಬೇಕು ಅಂಥೇಳಿ ಜೀವದ ಜ್ಞಾನದೊಳಗೆ ಯಾವಾಗ ಆ ಪ್ರಕಾರದ ಒಂದು ಕುತೂಹಲ ಅನ್ರಿ, ಉತ್ಸಾಹ ಅನ್ರಿ, ವಿಶ್ವಾಸ ಅನ್ರಿ ಮೂಡಿ ಬರ್ತಿದೆಯೋ, ಆಗ ಜಿನಾಗಮದ ಅವಲಂಬನೆಯನ್ನು, ಜಿನವಾಣಿ ಮಾತೆಯ ಅವಲಂಬನೆಯನ್ನು ಜ್ಞಾನ ಸ್ವಯಂ ಮಾಡ್ತಿದೆ, ಸ್ವಯಂ ಮಾಡ್ತಿದೆ. ಆಮೇಲೆ ಕೆಲ ಕಾಲದವರೆಗೆ ಜಿನವಾಣಿಯ ಪರಿಭಾಷೆಗಳನ್ನು ಸ್ಮರಣೆಗೆ ತಂದುಕೊಂಡು ತನ್ನನ್ನು ಸಬಲ ಮಾಡ್ಕೊಳ್ತಿದ್ದೀರಿ. ಯಾವುದ ಜ್ಞಾನ ತನ್ನನ್ನು ಸಬಲ ಮಾಡ್ಕೊಳ್ತಿದೆ. ಯಾವಾಗ ಸಂಪೂರ್ಣ ಸಬಲ ಆಗ್ತಿದೆಯೋ ಆವಾಗ ಜಿನವಾಣಿ ಮಾತೆಯ ಆಶ್ರಯವನ್ನು ಬಿಟ್ಟ ಸ್ವಭಾವದ ಆಶ್ರಯ ಮಾಡ್ತಿದೆ. ನಡೆಯುವಂಥ ಮಗು ಮಾತೆಯ ಕೈ ಆಶ್ರಯವನ್ನು ಬಿಟ್ಟ ತನ್ನ ಕಾಲುಗಳ ಆಶ್ರಯ ಮಾಡ್ತಿದ್ದೀರಿ. ಹೌದು ಅಥವಾ ಇಲ್ರಿ? ಕಾಲುಗಳಿಂದ ನಡೀತಿದ್ದೀರಿ, ನನ್ನ ಕೈಯಿಂದ ನಡೀತಾ ಇರ್ತಾರೆ ಇಲ್ಲ. ಅದೇ ಪ್ರಕಾರ ಈ ಜೀವದ ಜ್ಞಾನ ಜಿನವಾಣಿ ಮಾತೆಯ ಆಶ್ರಯ, ಕೈ ಸಹಾಯ, ಹಸ್ತಾವಲಂಬನ, ನಿಂತುಕೊಳ್ಳುವ ಸಲುವಾಗಿ ಇದು ಎಲ್ಲಿ ಬಿದ್ದು ಹೋಗ್ತಾ ಇತ್ತು? ಅಜೀವದೊಳಗೆ ಬಿದ್ದು ಹೋಗ್ತಾ ಇತ್ತು, ರಾಗದೊಳಗೆ ಬಿದ್ದು ಹೋಗ್ತಾ ಇತ್ತು, ವಿಭಾವದೊಳಗೆ ಬಿದ್ದು ಹೋಗ್ತಾ ಇತ್ತು. ಅರ್ಥಾತ್ ಈ ಸನ್ನಿವೇಶಕ್ಕನುಸಾರವಾಗಿ ಬಂಧದೊಳಗೆ ಕುಶಿತಾ ಇತ್ತು. ಹಾಗಾದರೆ ಈಗೇನು ಮಾಡ್ತದ? ಬಂಧ ಪದಾರ್ಥದಿಂದ ಯಾವ ಶೀಳುವಿಕೆಯ ಸಾಧನೆ ಇದೆಯಲ್ಲ, ಕರಗಸ, ಆ ಕರಗಸದಿಂದ, ಆ ಬಂಧ ಪದಾರ್ಥದಿಂದ ತನ್ನನ್ನು ತಾನು ಬೇರೆ ಮಾಡಿದ್ದಾರೆ. ಯಾವಾಗ ಮಂದಿರದೊಳಗೆ ಹೋಗಿರೋ ವೇಳೆದೊಳಗೆ, ಶಿಖರ್ಜಿಗೆ ಹೋಗಿರೋ ವೇಳೆದೊಳಗೆ, ಯಾವಾಗರೇ ನಿರಂತರದ ಕಾರ್ಯದಿಂದಲೇ ಕರಗಸದ ದೃಷ್ಟಾಂತ ಆಗ ಕೊಟ್ಟಿದ್ದಾರೆ. ನಿರಂತರದ ಕಾರ್ಯದಿಂದ ಕಾಷ್ಟ, ಅತ್ಯಂತ ಕಠಿಣವಾದಂಥ ಏಕ ಅಭೇದ ಇರುವಂಥ ಕಾಷ್ಟ, ಅರೆ ಇದು ಕಠಿಣ ಇದೆ ರೀ, ಅಭೇದಾಗಿ ಹೋಗಿದೆ. ಬಂಧದ ಜೊತೆಗೆ ಜ್ಞಾನ ಏಕಾಗಿ ಹೋಗಿದೆ. ಆ ಏಕತೆಯೊಳಗೂ ಕೂಡ ಬಹಳಷ್ಟು ಕಠೋರತೆ ಬಂದು ಹೋದದ್ದೇ ಇದೆ ರೀ, ಬಂದದ್ದೇ ಇದೆ. ಹಾಗಾದರೆ ಅದನ್ನು ನಿರಂತರ ಏನು ಮಾಡಲಿಕ್ಕೆ ಬೇಕು? ಭೇದದ ಅಭ್ಯಾಸ. ಯಾವುದ? ಇದು ಬಂಧದಿಂದ, ಈ ಅಶುದ್ಧತೆಯಿಂದ, ಈ ರಾಗದಿಂದ, ಈ ಮಮತೆಯಿಂದ, ಈ ವಿಪರೀತ ಮನ್ನಣೆಯಿಂದ ನನ್ನ ಜ್ಞಾನ ಬೇರೆ ಇದೆ, ನಾನು ಬೇರೆ ಇದ್ದೇನೆ, ನಾನು ಬೇರೆ ಇದ್ದೇನೆ, ಈ ಪ್ರಕಾರದ ನಿರಂತರದ ಅಭ್ಯಾಸದಿಂದ ಅದಕ್ಕೆ ಒಂದು ಸಮಯ ಏನಾಗ್ತಿದೆ? ಆ ಬೇರೆ ಇರುವಂಥ, ಯಾವಾಗ ಬೇರೆ? ತ್ರಿಕಾಲ ಬೇರೆ ಇರುವಂಥ ತನ್ನ ಅನುಭವ ಆಗ್ತಿದೆ ರೀ ಒಂದು ಸಮಯ. ಆದ ನಂತರ ಒಮ್ಮೆ ಅದರೊಳಗೆ ಸ್ವಲ್ಪ ಕಚ್ಚಾಯಿತು, ಎರಡು ಭಾಗ ಕಾಣಿಸ್ಕತ್ತು ಅಂತಂದ್ರೆ ಆ ಕರಗಸವನ್ನು ಇನ್ನೂ ತೀವ್ರಗತಿಯಿಂದ ಆಡಿಸ್ತಿದೆ ಏನಿಲ್ರಿ? ಅದನ್ನು ಇನ್ನೂ ತೀವ್ರಗತಿಯಿಂದ ಆಡಿಸ್ತಿದೆ. ಯಾಕೆ ಅಂತಂದ್ರೆ ಈ ಕಾಷ್ಟ ಇಬ್ಬಾಗ ಆಗುತ್ತಿದೆ ಅನ್ನೋದ ಅವನಿಗೆ ವಿಶ್ವಾಸ ಆದ ನಂತರ ತೀವ್ರಗತಿಯಿಂದ ಬಲದ ಪ್ರಯೋಗ ಮಾಡಿ, ಹೌದೇನಿಲ್ರಿ, ಬೇಗ ಬೇಗ ಅಲ್ಲಿ ಶಕ್ತಿ ಹಾಕಿ ಮಾಡುವುದರಿಂದ ಪ್ರತ್ಯಕ್ಷ ಎರಡು ಭೇದ ಆಗ್ತವೆ, ಎರಡು ವಸ್ತು ಎರಡು ಭಿನ್ನಾಗಿ ಹೋಗ್ತವೆ. ಭಿನ್ನ ಆದ ನಂತರ ಆ ಕಾಷ್ಟವನ್ನು ಮತ್ತೆ ಏಕ ಮಾಡಲಿಕ್ಕೆ ಬರ್ತಿದೆ. ಅದೇ ಪ್ರಕಾರ ಒಂದು ಸಲ ಜ್ಞಾನ ನಿರಂತರದ ಪುರುಷಾರ್ಥದಿಂದ, ನಿರಂತರದ ಉದ್ಯಮದಿಂದ ಆ ಬಂಧ ರೂಪದ ಯಾವ ಪರ್ಯಾಯ ಇತ್ತೋ ಅದರ ಜೊತೆಗಿನ ಏಕತ್ವವನ್ನು ಬಿಡ್ತಾ 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 ಪೂರ್ಣ ವಿಜಯಿ ಯಾವಾಗ ಆಗ್ತಿದೆಯೋ ಆವಾಗ ಆ ಬಂಧನ
ಪುನಃ ಇದರ ಕಡೆಗೆ ಯಾವಾಗೂ ಬರುವುದಿಲ್ಲ. ಮತ್ತು ಈ ಜ್ಞಾನನೂ ಯಾವಾಗೂ ಅಂಥ ಭಾವರೂಪದಿಂದ, ಅಂಥ ಪರ್ಯಾಯ ರೂಪದಿಂದ ಪರಿಣಮನ ಮಾಡುವುದಿಲ್ಲ. ಇದು ಮೋಕ್ಷ ಇದೆ. ಹಾಗಾದ್ರೆ ಆರಂಭದಿಂದ ಅಂತ್ಯದವರೆಗೆ ಕಾರ್ಯ ಯಾರು ಮಾಡಿದರು? ಜ್ಞಾನ ಮಾಡಿದರೆ. ಜ್ಞಾನ ಮಾಡಿದ ನಾವು ಜ್ಞಾನದೊಳಗೆ ಏನು ಮಾಡೋದಿಲ್ಲ. ಜ್ಞಾನದೊಳಗೆ ಏನರೇ ಮಾಡಿದ್ರೆ ಆ ಶಾಸ್ತ್ರದ ಪರಿಭಾಷೆಗಳನ್ನು ಹಿಡಿದಿಟ್ಕೊಳ್ಬೇಕಂತೇವ್ರಿ. ಆದರೆ ಇಲ್ಲಿ ಬಂದ ವಿಭಾವದಿಂದ ನನ್ನನ್ನು ನಾನು ಬೇರೆ ಮಾಡುವಂಥ ಕಾರ್ಯ ನಾವು ಮಾಡೋದಿಲ್ಲರಿ. ಮಡಿಬೇಕಾದ್ರೆ ಉಟ್ಕೊಳ್ತೇವೆ, ಬೆಲೆ ಬಾಳುವ ವಸ್ತುಗಳನ್ನು ಬೇಕಾದ್ರೆ ಸಾಮರ್ಥ್ಯ ಇಲ್ದಿದ್ರೂ ಸಂಗ್ರಹ ಮಾಡ್ತೇವೆ, ಪೂಜೆ ಮಾಡ್ತೇವೆ. ಸಾಮರ್ಥ್ಯ ಇಲ್ದಿದ್ರೂ ಇಂದ್ರನ ಹರಾಜು ಹಿಡಿತೇವೆ, ಸಾಲ ಮಾಡಿ ಧರ್ಮ ಮಾಡ್ತೇವೆ. ಆದರೆ ಈ ಜ್ಞಾನದೊಳಗೆ ಆಂತರ್ಯದಲ್ಲಿ ಈ ಕಾರ್ಯ ಏನಾಗಬೇಕಲ್ಲ, ಅದನ್ನು ಮಾಡುವ ವಿಚಾರ ಕೂಡ ನಮಗೆ ಇದುವರೆಗೆ ಬರಲಿಲ್ಲ. ಅರೆ ನಾನು ತಿಳಿಬೇಕು. ಏನನ್ನು ತಿಳಿಬೇಕು? ಏನನ್ನು ತಿಳಿಬೇಕು? ಅನಾದಿ ಸಂಸ್ಕಾರದಿಂದ ಉದಿಸಿ ಬರ್ತಾ ಇರುವ ಸಮಯವರ್ತಿ ಭಾವದ ಜೊತೆಗೆ ನನ್ನದೆಂಥ ಸಂಬಂಧ ಹೇಳ್ರಿ ನೋಡೋಣ. ನಿಜವಾಗಿ ವಿಚಾರ ಮಾಡಿದ್ರೆ ಅನಾದಿ ಸಂಸ್ಕಾರದಿಂದ, ಅರೆ ಅನಾದಿ ಸಂಸ್ಕಾರ ಅಂತಂದ್ರೆ ಒಂದೇ ಸ್ಪಷ್ಟ, ಏನ ನಿಗೋಧದಲ್ಲಿ ಇರುವಾಗಿನ ಸಂಸ್ಕಾರದಿಂದ ಆ ಉದಿಸಿ ಬರ್ತಾ ಇರುವಂಥ ಯಾವ ಅಶುದ್ಧ ಭಾವ ಇದಾವೆಯೋ, ಮಲಿನ ಭಾವ ಇದಾವೆಯೋ, ಅಶುದ್ಧ ಇಲ್ದಿದ್ರೆ ಇರಲಿ, ಅವು ಹೇಗಿದಾವೆ ಹಾಗೆ ಇರಲಿ. ಆದರೆ ಕ್ಷಣವರ್ತಿ ಭಾವದ ಜೊತೆಗೆ ತ್ರಿಕಾಲಿ ಸ್ವಭಾವದ ಏನು ಕೆಲಸ ಹೇಳ್ರಿ ನೋಡೋಣ. ಕ್ಷಣವರ್ತಿ ಭಾವದ ಜೊತೆಗೆ ತ್ರಿಕಾಲಿ ಸ್ವಭಾವದ ಕೆಲಸ ಏನ್ರಿ? ಏನು ಕೆಲಸ ಆಗೋದಿದೆ? ಅದರಿಂದ ಇದರ ಕೆಲಸ ಏನಾಗೋದಿದೆ? ಇಷ್ಟು ತುಚ್ಛವಾದಂಥ, ಅರ್ಥಾತ್ ಯಾವ ಪ್ರಕಾರದ ಪರಿಶ್ರಮ ಮಾಡದೆ ಸಹಜವಾಗಿ ಸಿಗುವಂಥ ಸುಖದ ಮಾರ್ಗ ಇದೆ ರೀ. ಏನ ನನ್ನ ಕೆಲಸ? ನಾನು ತ್ರಿಕಾಲಿ ಅನಾದಿ ಅನಂತ. ಅರೆ ನಾವು ಶಬ್ದದಿಂದ ಹೇಳ್ತೇವೆ, ಆದರೆ ನಾನು ಅನಾದಿ ಅನಂತ ಅನ್ನೋದ ಆ ಶಬ್ದದೊಳಗಿನ ಒಂದು ಅಂಶ ಕೂಡ ಭಾವ, ವಾಚ್ಯ ರೂಪದ ಭಾವ ನಮಗೆ ಗ್ರಹಣ ಇರ್ತದೆ. ಏನ ನಾನು ಅನಾದಿ ಅನಂತಿದ್ದೇನೆ, ತ್ರಿಕಾಲಿ ಇದ್ದೇನೆ, ಧ್ರುವ ಇದ್ದೇನೆ, ನಿತ್ಯ ಇದ್ದೇನೆ, ಜ್ಞಾತ ಮಾತ್ರ ಇದ್ದೇನೆ, ಅರೂಪಿ ಇದ್ದೇನೆ. ಈ ಯಾವ ಶಬ್ದದ ಒಂದು ಅಂಶರೇ ವಾಚ್ಯ ರೂಪ ಭಾವ ನಮಗೆ ಸ್ವೀಕೃತ ಇದೆ. ಯೋಚನೆ ಮಾಡೋದು ಬರೀ ಇಷ್ಟು ಶಬ್ದರೇ ಏನ? ತ್ರಿಕಾಲಿ ಇರುವಂಥ ನನಗೆ, ನಿತ್ಯ ಧ್ರುವ ಇರುವಂಥ ನನಗೆ, ಜ್ಞಾತ ಮಾತ್ರ ಕಾರ್ಯ ಮಾಡುವ ಸ್ವಭಾವ ಉಳ್ಳವ ನನಗೆ ಈ ಕ್ಷಣವರ್ತಿ ಭಾವದ ಜೊತೆಗೆ ಎಂಥ ಸಂಬಂಧ? ಭಿಕ್ಷುಕನ ಜೊತೆಗೆ ದೊರೆಯ ಸಂಬಂಧ ಎಂಥದ್ರಿ? ದೊರೆ ಅಲ್ಲ, ಚಕ್ರವರ್ತಿಯ ಸಂಬಂಧ ಎಂಥದ್ದ? ಭಿಕ್ಷುಕನ ಜೊತೆಗೆ ಅವ ಈ ಮನೆಯಿಂದ, ಈ ಮನೆಯಲ್ಲಿ ಈ ಮನೆ ಎದುರಿಗೆ ಅಂಗಳದಲ್ಲಿ ಒಂದು ಕ್ಷಣ ಬಂದಿದ್ದಾನೆ, ಏನಾದರೂ ಕೊಟ್ಟ ನಂತರ ಹೋಗಮದಂದ್ರೆ ಅವನ ಜೊತೆಗೆ ಇವು ತ್ರಿಕಾಲಿ 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 ಜ್ಞಾತ ಸ್ವಭಾವದ ಏನು ಸಂಬಂಧದ ಪರಿಸ್ಥಾಪನೆ ಮಾಡೋದು ಹೇಳ್ರಿ. ಅದರಲ್ಲಿ ಅವಮಾನ ಯಾರ್ದಿದೆ ಮತ್ತು ಸನ್ಮಾನ ಯಾರ್ದಿದೆ ರೀ? ಅವಮಾನ ಯಾರ್ದಿದೆ? ತ್ರಿಕಾಲಿ ಜ್ಞಾತ ಸ್ವಭಾವದ ಅವಮಾನ ಇದೆ. ಸನ್ಮಾನ ಯಾರ್ದಿದೆ? ಆ ಕ್ಷಣವರ್ತಿ ಬಂಧ ಭಾವದ ಸನ್ಮಾನ ಇದೆ ರೀ. ಅದನ್ನೇನು ಸನ್ಮಾನಿಸೋದು, ಅದನ್ನೇನು ಗೌರವಿಸೋದು? ವಿಚಾರ ಮಾಡ್ರಲ್ಲ. ಅರೆ ಇನ್ನು ಸ್ಥೂಲಕ್ಕೆ ಇಳಿದ್ರೆ ಇದು ಬಿದ್ದು ಹೋಗುವಂಥದ್ದಿದೆ, ಜಡ ಇದೆ, ಮಲಿನ ಇದೆ. ಇದೇನಿಲ್ರಿ? ರೋಗಗಳ ತವರು ಮನೆ ಇದೆ. ಯಾವುದು? ಶರೀರ. ಸ್ಥೂಲಕ್ಕೆ ಬಂದಿದ್ದೇವ್ರಿ, ಈಗ ಬಿದ್ದು ಹೋಗುವಂಥದ್ದಿದೆ. ಅರೇ ಇದರದ್ದು 1 ಕೋಟಿ ಪೂರ್ವದವರೆಗೆ ಈ ಭರತ ಕ್ಷೇತ್ರದೊಳಗ ಕರ್ಮಭೂಮಿಯಲ್ಲಿ 1 ಕೋಟಿ ಪೂರ್ವದವರೆಗೆ ಸಂಯೋಗಿದ್ರೂ ಕೂಡ ಬಿಟ್ಟು ಹೋಗುವಂಥದ್ದು ಇದೆ. ಮತ್ತೆ ಎಂಥದ್ದಿದೆ? ಅಚೇತನ ಇದೆ ರೀ, ಅಚೇತನ ಇದೆ. ಮತ್ತೆ ಎಂಥದ್ದಿದೆ? ರೋಗಗಳ ತವರು ಮನೆ ಇದೆ ರೀ. ಇನ್ನು ಅಂಥದರ ಜೊತೆಗೆ ತ್ರಿಕಾಲ ನಿರೋಗಿ, ಅರೂಪಿ, ಜ್ಞಾತಾದೃಷ್ಟ, ಚೈತನ್ಯ ಸ್ವರೂಪಿ, ಅದರ ಜೊತೆಗೆ ಎಂಥ ಸಂಬಂಧ ರೀ, ಎಂಥ ಏಕತ್ವ, ಎಂಥ ಮಿತ್ರತ್ವ. ಯೋಚನೆ ಒಂದು ಸಲ ಮಾಡಬೇಕಲ್ಲ. ಬಿದ್ದು ಹೋಗುವಂಥದ್ದು ಅಚೇತನ, ನಿಯಮದಿಂದ ಒಂದು ಸಮಯ ವಿಯೋಗ ಆಗೋದದ, ಆಗೋದೇನಿಲ್ರಿ.
ಏನು ಮಾಡಿದ್ರೆ ಆಗೋದಿಲ್ಲ, ಯಾವ ವಿಧಾನ ಮಾಡಿದ್ರೆ ಆಗೋದಿಲ್ಲ, ಎಷ್ಟು ದಾನ ಕೊಟ್ಟರೆ ಆಗೋದಿಲ್ಲ, ಎಷ್ಟು ಶಾಸ್ತ್ರಗಳ ಶ್ರವಣ ಮಾಡಿದ್ರೆ ವಾಚನ ಮಾಡಿದ್ರೆ ಅದೇ ಕೇವಲ ಜ್ಞಾನ ಪ್ರಾಪ್ತ ಆದ್ರೂ ಕೂಡ ಆಗೋದ್ರಿ. ಅರ್ಹಂತರದ್ದು ಬಿಟ್ಟು ಹೋಗಿದೇನಿಲ್ರಿ. ಪರಮ ಉದಾಹರಣೆ ಅಂದೆವು, ನಿಗೋದಿ ಜೀವಿಲ್ಲಂದೆವು, ಪಾರದರ್ಶಿ ಅಂಥೇಳಿ ಅಂದೆವು. ಯಾವ ಕಡೆ ಕೂತ್ರನು ಅವರು ನನ್ನ ಕಡೆನೂ ಮುಖ ಮಾಡಿ ಕೂತಿದ್ದಾರೆ ಅಂಥೇಳಿ ಅನ್ನಿಸ್ತಿದೆ ಅಂದೆವು. ಆದ್ರೂ ಅಂಥದೇ ಅದನ್ನು ಬಿಟ್ಟು ಹೋಗಿ. ಹಾಗಾದ್ರೆ ಬಿಟ್ಟು ಹೋಗು ನಿಯಮದಿಂದ ಒಮ್ಮೆ ಬಿಟ್ಟು ಹೋಗೋದು. ಒಮ್ಮೆನ ಅದರ ಸಮಯ ಬಂದ ಮೇಲ್ರಿ, ಅದರ ಸಮಯ ಬಾರದ ವಿನಃ ಬಿಟ್ಟು ಹೋಗೋದಿಲ್ಲ. ನಮಗೆ ಬೇಡ ಆದ್ರೂ ಬಿಟ್ಟು ಹೋಗೋದಿಲ್ಲ, ನಮಗೆ ಭಾರ ರೂಪಿದ್ರೂ ಬಿಟ್ಟು ಹೋಗೋದಿಲ್ಲ. ನಮಗೆ ನಿರ್ಭಾರ ನಿರಂತರ ಆನಂದ ಕೊಡುವಂಥದ್ದಿದ್ರೂ ಸಮಯ ಬಂದ ನಂತರ ಬಿಟ್ಟು ಹೋಗೋದ್ರಿ. ಮತ್ತು ಇರುವೆಳೆದೊಳಗೆ ಅದು ಹೇಗಿದೆ ರೀ? ಇರುವಾಗ ಹೇಗಿದೆ? ಅಚೇತನ ಇದೆ. ಬರೀ ಅಚೇತನ ಇಲ್ಲ, ಮಲಿನ ಇದೆ, ನಿರಂತರ ಮಲಿನ. ಅದೇ ಹಸಿವು, ಬಾಯಾರಿಕೆ ಮೊದಲಾದ ಸರ್ಪಗಳ ವಾಸ ಮಾಡುವಂಥ ಹುತ್ತು ಇದೆ ರೀ ಶರೀರ ಅಂತಂದ್ರೆ. ಹಸಿವು, ಬಾಯಾರಿಕೆ ಮೊದಲಾದ ವಿಷ ಸರ್ಪಗಳ ವಾಸ ಮಾಡುವಂಥ ಹುತ್ತದ ಹಾಗೆ. ಆ ದೇಹದ ಜೊತೆಗೆ ನನ್ನೆಂಥ ಸಂಬಂಧ? ಅಂಥ ದೇಹದ ಜೊತೆ ನಾನು ಯಾರ? ನಾನು ಸಿದ್ಧ ಸದೃಶ ಅನ್ನೋದಿಲ್ಲ. ಇನ್ನೊಬ್ಬರ ಜೊತೆಗೆ ಹೋಲಿಸೋದು ಬೇಕಾಗಿಲ್ಲ ನಮಗೆ. ಸಿದ್ಧರ ಜೊತೆಗೆ ಕೂಡ ಹೋಲಿಸೋದಿಲ್ಲ. ನನ್ನನ್ನು ನಾನು ತುಲನಾ ಮಾಡೋದಿಲ್ಲ. ನಾನೆಂಥವ? ನಿತಾಂತ ಜ್ಞಾನ ಸ್ವರೂಪಿ, ಚೈತನ್ಯ ಸ್ವರೂಪಿ, ಅರೂಪಿ, ಧ್ರುವ ಜ್ಞಾನಮಯ, ಆನಂದದ ಸಾಗರ. ಅಂಥ ನನಗೆ ಇದರಿಂದ ಯಾವ ಕೆಲಸ ಆಗಬೇಕಾಗಿದೆ ರೀ? ಮತ್ತು ಇದರ ಸಲುವಾಗಿ ಅಷ್ಟೊಂದು ಯಾಕೆ ಆಸಕ್ತಿ ಇಟ್ಕೊಂಡಿದ್ದೇವ್ರಿ? ಸ್ವಲ್ಪ ಏನಾದರೂ ಕೆಟ್ಟ ತಂದ್ರೆ ಇಡೀ ಲೋಕೆಲ್ಲ ತಿರುವು ಮುರು ಮಾಡ್ತೇವ್ರಿ. ಎಲ್ಲಿ ಹೋಗೋದು, ಏನು ಮಾಡೋದು, ಯಾರ ಹತ್ರ ಹೋಗೋದು, ನಿಮ್ಗೆ ಯಾರಿಗೆ ಗೊತ್ತಾದಾರೇನು ಫೋನ್ ಮಾಡಿ 10 ಜನರಿಗೆ ಕೇಳ್ತೇವ್ರಿ. ಈ ಪ್ರಕಾರ ನನಗೆ ವೇದನೆ ಆಗ್ತಾ ಇದೆ, ಯಾರ ಹತ್ರ, ಯಾವ ಡಾಕ್ಟರ್ ಹತ್ರ ಹೋಗೋದು? ಅಲ್ಲಿ ಹೋದ ನಂತರ ನಂದೆಲ್ಲ ತಗೊಳ್ರಿ ಆಸ್ತಿ ಬೇಕಾದ್ರೆ, ಆದ್ರೆ ನನ್ನನ್ನು ವೇದನಾ ಮುಕ್ತ ಮಾಡ್ರಿ, ರೋಗ ಮುಕ್ತ ಮಾಡ್ರಿ. ಅರೆ, ನೀನು ಹುಟ್ಟಿರುವ ಕುಲದಲ್ಲಿ ನಿನ್ನ ಜನ್ಮದ ಆರಭ್ಯದಿಂದ ಸಂಸ್ಕಾರ ಆಗಿದೆ ಈ ದೇಹ ಬಿಟ್ಟು ಹೋಗುವಂಥ. ಇಷ್ಟು ಕೇಳಿದ ನಂತರ ಅಥವಾ ಇಷ್ಟು ಚರ್ಚೆ ಮಾಡಿದ ನಂತರ ಈ ಸಮಯದಲ್ಲಿ ದೇಹ ಬಿಟ್ಟು ಹೋದ್ರೆ ನಾವು ಸಾಮ್ಯ ಭಾವ ಕಾಯ್ಕೊಳ್ಳಬಹುದಾಗಿದೆ. ಈ ಸಮಯದಲ್ಲಿ ಮನೆಗೆ ಹೋದ ನಂತರ ಅಲ್ಲ, ಈ ಸಮಯದಲ್ಲಿ ಬೇಡಪ್ಪ, ನಮ್ಮ ಊರಿಗೆ ಹೋದ್ಮೇಲೆ ಆಡ್ಬೇಕಾದ್ರೆ, ಹೌದೇನ? ನಮ್ಮ ಮನೆಗೆ ಹೋದ ನಂತರ ಇದೇನ ಸಾಮ್ಯ ಭಾವ ರೀ? ಇದು ನನ್ನಿಂದ ಭಿನ್ನ ಇದೆ ಅನ್ನುವಂಥ ಶಬ್ದದ ಒಂದು ಅಂಶರಿ ವಾಚ್ಯ ಭಾವ ನಮಗೆ ಸ್ವೀಕೃತ ಇದೆ. ಜ್ಞಾನದೊಳಗೆ ಕಾರ್ಯ ಆಗುವ ಮಾತು ಹೇಳ್ತಾ ಇದ್ದಾರೆ. ಜ್ಞಾನ ಸ್ವಯಂ ಬಂಧದೊಳಗೆ, ಬಂಧ ಪದಾರ್ಥದೊಳಗೆ ಕೂತು ಹೋಗಿತ್ತು. ಬಂಧವೆಂಬ ಗ್ರಹದೊಳಗ ನಿಶ್ಚಿಂತವಾಗಿ ವಾಸ ಮಾಡ್ತಾ ಇತ್ತು. ನಿಶ್ಚಿಂತವಾಗಿ ಅರ್ಥಾತ್ ಎಷ್ಟು ಬಾಧೆ ಬಂದ್ರೂ ಕೂಡ ಆ ಬಾಧೆಯನ್ನು ಗಣಿಸದೆ ವಾಸ ಮಾಡಿಕೊಂಡಿತ್ತು ಬಂಧವೆಂಬ ಗ್ರಹದೊಳಗೆ. ಈಗ ಅಲ್ಲಿಂದ ಎದ್ದು ಬರಬೇಕಾದ್ರೆ ಅದಕ್ಕೆ ಸಹಾಯ ಯಾರು? ಯಾರ ಸಹಾಯ? ಅದಕ್ಕೆ ಸಹಾಯ ಯಾರು ಮಾಡ್ತಾರೆ ಅಂತ ಕೇಳ್ತಾ ಇದೆ ನಾನು. ಸರ್ವಜ್ಞ ಪ್ರಭು ಮಾಡ್ತಾರೋ, ಸರ್ವಜ್ಞ ಪ್ರಭುವಿನ ವಾಣಿ ಮಾಡ್ತಿದೆಯೋ, ಅಥವಾ ದಿಗಂಬರ ಸಂತರುಗಳು ಮಾಡ್ತಾರೋ? ಯಾರು ಮಾಡ್ತಾರಂತ ಕೇಳ್ತಾ ಇದೆ ಅಂದರೆ ಯಾರೂ ಮಾಡುವುದಿಲ್ಲ. ಆದರೆ ಇದು ತಾನಾಗಿನ ಅವರ ಸಹಾಯ ತಗೊಳ್ಬೇಕ್ರಿ. ಸರ್ವಜ್ಞ ಪ್ರಭುವಿನ ಸಹಾಯ ಇದು ತಾನಾಗಿನ ತಗೊಳ್ಬೇಕು. ಸರ್ವಜ್ಞರ ವಾಣಿಯ ಅವಲಂಬನೆಯನ್ನು ಇದು ತಾನಾಗಿನ ಮಾಡಬೇಕು. ಅರೆ, ನಿಗೋಧದಿಂದ ಯಾವ ಜೀವವನ್ನ ಯಾರ ಮೇಲೆ ಎತ್ತ ತಂದರ್ರೆ? ಯಾರ ಮೇಲೆ ಎತ್ತ? ನಮ್ಮನ್ನ ಯಾರ ಮೇಲೆ ಎತ್ತ ತಂದರು? ಸ್ವಯಂವನ ಬಂದಿದ್ದೇವನ್ನ ಮೇಲೆ ಈಗ ನಮ್ಮ ಸ್ವರೂಪವನ್ನು ನಾವು ತಿಳ್ಕೊಳ್ಳುವ ಸಲುವಾಗಿ ಯಾವುದು ಅವಶ್ಯಕ ಇದೆಯೋ ಅದರ ಅವಲಂಬನೆಯನ್ನು ನಾವು ಸ್ವಯಮೇವ ಮಾಡಬೇಕ್ರಿ. ಅರ್ಥಾತ್ ಜ್ಞಾನದ ಈ ಪ್ರಕಾರದ ಜಾಗೃತಿಯಿಂದ ಕಾರ್ಯ ಆರಂಭ ಆಗ್ತಿದೆ, ಮೋಕ್ಷ ಮಾರ್ಗ ಆರಂಭ ಆಗ್ತಿದೆ. ಅರೆ, ಪ್ರತ್ಯಕ್ಷ ಆತ್ಮನ ಅನುಭೂತಿ ಎಲ್ಲಿಯವರೆಗೆ ಇಲ್ಲ ಅಲ್ಲಿಯವರೆಗೆ ಕೂಡ ಕೇವಲ ನಮ್ಮ ಜ್ಞಾನ ಜಿನವಾಣಿಯ ಅವಲಂಬನೆ ತಗೊಂಡ ನನ್ನನ್ನು ಸಮಸ್ತ ವಿಶ್ವದ ಪದಾರ್ಥಗಳಿಂದ, ವಿಶ್ವದ ಪದಾರ್ಥಗಳ
ಪರ್ಯಾಯಗಳಿಂದ ಆಕರ್ಷಿತವಾಗುವಂಥ ಕೀಳು ಕಾರ್ಯದಿಂದ ನನ್ನನ್ನು ನಾನು ಬಿಡಿಸಿಕೊಳ್ಳುವ ಸಲುವಾಗಿ ಜಿನವಾಣಿಯ ಅವಲಂಬನೆ ತಗೊಳ್ಳೋದು. ಆದರೆ ಬಿಡಿಸಿಕೊಳ್ಳೋದು ಮತ್ತೆ ನಾನೇ ರೀ, ಅವಲಂಬನೆ ತಗೊಳ್ಳೋದು ನಾನೇ. ಮತ್ತು ನನ್ನನ್ನು ನಾನು ವಿಶ್ವದ ಪದಾರ್ಥಗಳ ಪರ್ಯಾಯಗಳಿಂದ ಆಕರ್ಷಿತ ಆಗದೇ ಇರುವಂಥ ಕಾರ್ಯ ನಾನೇ ಮಾಡೋದ್ರಿ. ನಾನೇ ಮಾಡಿದ ನಂತರ ಯಾವಾಗ ಒಂದು ಸಲ ವಿಶ್ವದ ಸಮಸ್ತ ಪದಾರ್ಥಗಳಿಂದ ವಿಮುಖತೆ ಆಗಿ ಸ್ವಶುದ್ಧಾತ್ಮನ ನಿರಾಕುಲ ಶಾಂತಿಯ ಅನುಭವ ಸಂವೇದನ ಪ್ರತ್ಯಕ್ಷ ಆಗ್ತಿದೆಯೋ, ಆ ಆನಂದದ ಸಾಕ್ಷೀಭೂತ ಅಥವಾ ಪ್ರತ್ಯಕ್ಷದರ್ಶಿ ಆದಂಥ ನಾನು ಆ ಕಾರ್ಯದೊಳಗೆ ಪ್ರತ್ಯಕ್ಷ ಉದ್ಯಮ ಮಾಡೋದ ಮತ್ತು ಪೂರ್ಣ ರೂಪದಿಂದ ಬಂಧ ಪರ್ಯಾಯದಿಂದ ಶಾಶ್ವತ ಪೂರ್ಣ ರೂಪದಿಂದ, ಅರ್ಥಾತ್ ತಾನು ಎಷ್ಟು ಕಾಲದವರೆಗೆ ಇನ್ನು ಇರ್ತಾನೋ ಅನಂತ ಕಾಲದವರೆಗೆ ಇರವಿದ್ದಾನೆ, ಅನಂತ ಕಾಲದವರೆಗೆ ಬಂಧ ಪರ್ಯಾಯದ ಸಂಬಂಧದಿಂದ ಬರುವುದಿಲ್ಲ. ಈ ಪ್ರಕಾರ ಯಾವಾಗ ಆಗ್ತಿದೆಯೋ ಆವಾಗ ಜ್ಞಾನ ವಿಜಯಿ ಆಗ್ತಿದೆ. ಯಾರ ಮೇಲೆ ವಿಜಯಿ ಸಾಧಿಸ್ತಾರೆ? ಅದ ಯಾರ ಮೇಲೆ ವಿಜಯ ಸಾಧಿಸುವ ಮಾತೆಲ್ಲ ತಾನೇ ತಪ್ಪುತ್ತಿತ್ತು, ತಾನೇ ಅಪರಾಧ ಮಾಡ್ತಿತ್ತು, ತಾನೇ ದೋಷ ಮಾಡ್ತಿತ್ತು. ಆ ತನ್ನ ತಪ್ಪನ್ನು ತಾನು ತಿದ್ದುಕೊಂಡಿತು, ತನ್ನ ಅಪರಾಧವನ್ನು ತಾನು ಬಿಟ್ಟುಕೊಟ್ಟಿತು, ತನ್ನ ಸಣ್ಣ ಸಣ್ಣ ದೋಷಗಳನ್ನು ಕೂಡ ತಾನು ಸಂಪೂರ್ಣವಾಗಿ ಬಿಡ್ತಾ ಹೋಯಿತು. ಆವಾಗ ಅದು ತನ್ನ ದೋಷವನ್ನು, ತನ್ನ ವಿಪರೀತತೆಯನ್ನು ಜಯಿಸುವುದರಲ್ಲಿ ಪೂರ್ಣ ರೂಪದಿಂದ ವಿಜಯ. ಈಗ ಓದಿದ್ರೆ ಅರ್ಥ ಆಗ್ತಿದೆ ನೋಡೋಣ. ಈಗ ಬಂಧ ಪದಾರ್ಥದ ನಂತರ ಈಗ ಅಂದ್ರೆ ಆ ಜ್ಞಾನ ಈಗ ಎಷ್ಟು ಜಾಗೃತ ಆಗಿದೆ ಅಂತಂದ್ರೆ, ಬಂಧದಿಂದ ಇನ್ನೇನು ಮುಂದಿನ ಸಮಯದೊಳಗೆ ಬಿಡುಗಡೆ ಹೊಂದುವಂಥದ್ದು ಇದೆ. ಅರ್ಥಾತ್ ಪ್ರಥಮದ ಭೂಮಿಕೆಯೊಳಗೆ ನಮ್ಮ ತಮ್ಮ ಅಪೇಕ್ಷಾದಿಂದ ಅಥವಾ ಯಾವ ಮೋಕ್ಷ ಮಾರ್ಗದೊಳಗೆ ಬರುವಂಥ ಪುರುಷಾರ್ಥಿ ಜೀವದ ಅಪೇಕ್ಷಾದಿಂದ ವಿಚಾರ ಮಾಡಿದ್ರೆ ಈಗ ಅಂದ್ರೆ ಯಾವಾಗ? ಇನ್ನು ಮುಂದಿನ ಸಮಯದೊಳಗ ಆತ್ಮನ ಪ್ರತ್ಯಕ್ಷ ಅನುಭವ ಆಗುತ್ತಿದೆ. ಬಂಧ ಪದಾರ್ಥದಿಂದ ಭಿನ್ನ ಆಗುತ್ತಿದೆ. ಬಂಧ ಪದ ಅರ್ಥ, ಬಂಧ ಪದ ಅರ್ಥ, ಅರ್ಥ ಅಂದ್ರೆ ಈ ಜೀವ ವಸ್ತು, ಪದ ಅಂದ್ರೆ ನಿಂತಿರುವ ಸ್ಥಾನ ಅವಸ್ಥೆ. ಬಂಧದ ಅವಸ್ಥೆಯಿಂದ ಬಿಡುಗಡೆಯಾಗಿ ಪ್ರತ್ಯಕ್ಷ ತಾನು ಹೇಗಿದೆಯೋ, ತನ್ನ ತ್ರಿಕಾಲಿ ಸ್ವರೂಪ ಹೇಗಿದೆಯೋ, ತನ್ನ ವರ್ತಮಾನದೊಳಗೆ ಆ ಸ್ವರೂಪವನ್ನು ಗುರುತಿಸುವ ಎಂಥ ಅದ್ಭುತ ಸಾಮರ್ಥ್ಯ ಪ್ರಕಟ ಆಗಿದೆಯೋ, ಅದರದ ಉಪಯೋಗ ಆಗುವುದಿದೆಯೋ, ಆ ರೂಪದ ಇನ್ನು ಮುಂದಿನ ಅನಂತರ ಉತ್ತರವರ್ತಿ ಸಮಯದೊಳಗ ಅದರದ್ದು ಕಾರ್ಯ ಆಗುವುದಿದೆ. ಏನು ಸಾಮರ್ಥ್ಯ ಪ್ರಗತಿ ಇದೆಯಲ್ಲ, ಸಂಜ್ಞೀತನ ಯಾವುದರ ಸಲುವಾಗಿದ್ದೀರಿ? ಪರದಿಂದ ತನ್ನನ್ನು ಭಿನ್ನ ಅನುಭವಿಸುವ ಸಲುವಾಗಿ, ತಿಳ್ಕೊಳ್ಳುವ ಸಲುವಾಗಿ, ಭಿನ್ನ ಮಾಡುವ ಸಲುವಾಗಿ, ಭಿನ್ನ ಮಾಡುವ ಸಲುವಾಗಿ. ಮತ್ತು ಅದರೊಳಗೆ ಏಕಾಗಿ 1ಕ್ಕೆ 4, 4ಕ್ಕೆ 10, 10ಕ್ಕೆ 1000, 1000ಕ್ಕೆ 10,000 ಪರಭಾವಗಳನ್ನು ಬೆಳೆಸುವ ಸಲುವಾಗಿ ಮನುಷ್ಯನ ಪ್ರಾಪ್ತಿಯಾಗಿಲ್ಲ. ಅವರು ನಮ್ಮ ಸಂಬಂಧಿಕರ, ಅವರು ಅಲ್ಲಿ ಬಂದಿದ್ರೆ ಅವಾಗ ಗುರ್ತಾಗಿತ್ತು, ನಾವು ಅವರ ಕೂಡಿ ಶಿಖರ್ಜಿಗೆ ಹೋಗಿದ್ದೆವು, ನಾವು ಅವರ ಕೂಡಿ ಶಿಬಿರಕ್ಕೆ ಹೋಗಿದ್ದೆವು. ಇರಲಿ ಒಂದು ವೇಳೆ ಬಾಹ್ಯ ಜ್ಞಾನದೊಳಗ ಆ ಪ್ರಕಾರದ ಪ್ರತಿಭಾ ಇದ್ರೆ ಇರಲಿ, ಆದರೆ ಅದು ನನ್ನ ದೊಡ್ಡಸ್ತಿಕೆ ಅಥವಾ ಅದು ನನ್ನ ಗಳಿಕೆ ಅಲ್ಲ, ನನ್ನ ಮನುಷ್ಯ ಜೀವನದ ಸಂಪಾದನೆ ಅಲ್ಲ. ಮನುಷ್ಯ ಜೀವನದ ಸಂಪಾದನೆ ಏನಿದೆ? ಸಂಜ್ಞೆ ಪರ್ಯಾಯದ, ಅರೆ ಹಿಂದೆ ನಮ್ಮ ಸ್ವಾಧ್ಯಾಯದೊಳಗೆ ಬಂದದ್ದಿತ್ತು, ನನ್ನನ್ನು ನಾನು ತಿಳ್ಕೊಳ್ಳುವ ಸಲುವಾಗಿ ಸಂಜ್ಞೆ ಪಂಚೇಂದ್ರಿಯ ದಶಾ ವಿಶೇಷ ನನಗೆ ಪ್ರಾಪ್ತ ಆದದ್ದು ಇದೆ. ಅದರ ಜೊತೆಯಾಗಿ ಜೈನ ಕುಲ ಮತ್ತು ಜಿನವಾಣಿಯ ಸಂಯೋಗ ಇವು ಬೋನಸ್ ರೂಪದಿಂದ. ಮೂಲಂತೂ ಬರೀ ಸಂಜ್ಞೆ ಪಂಚೇಂದ್ರಿಯ ಇದ್ದರೆ ಸಾಕು, ನನಗೆ ನನ್ನನ್ನು ನಾನು ತಿಳ್ಕೊಳ್ಳುವ ಕಾರ್ಯ ಆಗಬಹುದಾಗಿದೆ. ಮತ್ತು ಅದೇ ಕಾರ್ಯದ ಸಲುವಾಗಿ ಆ ವಿಕಾಸ ಆದದ್ದು. ಇನ್ನು ಅದರಲ್ಲೇ ಮತ್ತು ಇವು ಬೇರೆ ಅದ ಒಂದು ಕೂಡಲೇ ಅಂದ ಕಾರಣದಿಂದ ಈ ಒಂದು ಕಾರ್ಯಕ್ಕೆ ಮಹತ್ವ ಕೊಡೋದನ್ನು ನಾವು ಅನ್ಯ ಯಾವ್ಯಾವುದರೊಳಗೆ ಎಷ್ಟೆಷ್ಟು ಉತ್ಸಾಹಿತ ದೇವರಿಗೆ. ಸಂಸಾರದ ಕಾರ್ಯ ಬಿಡ್ರಿ, ಧನಂಜಯ ಕವಿ ಹೇಳಿದ ಹಾಗೆ ಧರ್ಮಾಯ ಪಾಪಾನಿ ಸಮಾಚರಂತಿ ಗುಣಾಯ ದೋಷಾನಿ ಧರ್ಮಾಯ ಸಮಾಚರಂತಿ.
ಗುಣಗಳನ್ನು ದೋಷ ರೂಪದಿಂದ ಗ್ರಹಣ ಮಾಡ್ತಾ ಇದ್ದೇವೆ. ಎಲ್ಲಿ ಕಷಾಯ ಇದೆ, ಎಲ್ಲಿ ಆಕುಲತೆ ಇದೆ, ಎಲ್ಲಿ ವ್ಯಗ್ರತೆ ಇದೆ, ಅದಕ್ಕೆ ಶಾಸ್ತ್ರಜ್ಞಾನ ಅಂತ ಇದೆ. ಎಲ್ಲಿ ಮಾನ ಕಷಾಯ ಎದ್ದು ನಿಲ್ಲುತ್ತಾ ಇದೆ, ಎಲ್ಲಿ ಎಲ್ಲರೊಳಗ ವಿಶೇಷವಾಗಿ ಕಾಣಿಸಿಕೊಳ್ಳಬೇಕಂತ ಇದ್ದೇನೆ, ಅಲ್ಲಿ ಇಂದ್ರ ಪದ ಅರ್ಥಾತ್ ಹರಾಜು ಹಿಡಿದಿದ್ದೇವೆ ಅಂತ ಇದೆ. ಇಂದಂತೂ ಎಷ್ಟು ಕೆಳದರ್ಜೆಗೆ ಹೋಗಿದೆ. ಅರೆ, ಮೊದಲಲ್ಲಿ ಭಗವಂತನ ಮೇಲೆ ಯಾವ ಒಂದು ಪ್ರಕ್ಷಾಲ ಅಥವಾ ಜಲಧಾರೆಯನ್ನು ಬಿಡೋದಿದೆಯಲ್ಲ, ಅಲ್ಲಂತೂ ಲಕ್ಷ್ಯ ಇಲ್ಲ. ಯಾರು ಫೋಟೋ ತೆಗಿತಾ ಇದ್ದಾರಲ್ಲ ಆ ಕಡೆ ಮೊದಲು. ಹೀಗೆ ಈ ಜೀವ ಎಷ್ಟು ತನ್ನನ್ನು ತಾನು ತುಳಿತಾ ಇದ್ದಾನ್ರಿ. ತನ್ನನ್ನು ತಾನು ಗುರುತಿಸುವ ಸಲುವಾಗಿ ಯಾವ ಸನ್ನಿಮಿತ್ತ ಮಹಾಭಾಗ್ಯದಿಂದ ದೊರೆತದ್ದು ಇದೆ, ಅದರ ಕಡೆ ಇವನಿಗೆ ಲಕ್ಷ್ಯ ಇಲ್ಲ. ತನ್ನ ಈ ಚರ್ಮಮಯ ಮುಖವನ್ನು ಎಲ್ಲೋ ಅದನ್ನು ಚಿತ್ರೀಕರಣ ಮಾಡಿ ಯಾರ್ಯಾರಿಗೋ ಪಾಪಿಗಳಿಗೆ ಕಳಿಸಿ ದೊಡ್ಡವ ಆಗಬೇಕಂತ ಅಂತಾನೆ ಲಕ್ಷ್ಯ ಯಾವುದರ ಕಡೆಗೆ ಇದೆ? ಯಾರದ್ದ? ಪೂಜೆ ಮಾಡೋರು ಉತ್ತಮೋತ್ತಮ ಹರಾಜು ಹಿಡಿದ ಆ ಸ್ಥಾನಕ್ಕೆ ಪ್ರಾಪ್ತ ಆಗಿರುವಂಥವ್ರದ್ದು ಲಕ್ಷ್ಯ ಎಲ್ಲಿದೆ? ಅರೆ, ಬಳಗನು ಅಂಥದ್ದನ್ನು ಜರ ಈ ಕಡೆ ನೋಡಿ ಅಂತ. ಯಾಕಂದ್ರೆ ಅವ್ರ ಫೋಟೋ ತೆಗೆಯವ್ರ. ಆದರೆ ಇವನಿಗೆ ತನ್ನ ಫೋಟೋ ಆ ಜಿನರೂಪದ ಕನ್ನಡಿಯೊಳಗ ತನ್ನ ಬಿಂಬವನ್ನು ನೋಡೋದು ಇವನಿಗೆ ಇಲ್ಲ. ಇವನಿಗೆ ಇದರದ್ದೇ ಮಹಿಮೆ ಇದೆ. ಎಲ್ಲಿ ಹೋಗಿದೆ ರೀ ಜ್ಞಾನ? ಏನು ಮಾಡ್ತಾ ಇದೆ ಹೇಳ್ರಿ? ಒಂದಿಷ್ಟು ವಿಚಾರ ಮಾಡಿದ್ರೆ, ಕಣ್ಣು ಬಿಟ್ಟರೆ ಧರ್ಮದ ಹೆಸರಿನಲ್ಲಿ ಬರೇ ಪಾಪ ಮಾಡ್ತಾ ಇದ್ದೇವೆ ಅಥವಾ ಇಲ್ಲ? ನಾವು ಪ್ರತ್ಯಕ್ಷ ಮಾಡದಿದ್ರೂ ಅದರ ಬಗ್ಗೆ ನಮಗೆ ರುಚಿ ಇದೆ ಅಂಥವ್ರನ್ನ ನೋಡ್ತಾ ಇದ್ದೇವೆ, ಅರ್ಥಾತ್ ಅನುಮೋದನೆ ಮಾಡ್ತಾ ಇದ್ದೇವೇನಿಲ್ರಿ? ಯಾವುದು ಅವಶ್ಯಕಿಲ್ಲ ಆ ಕಾರ್ಯದೊಳಗ ಯಾರು ಪ್ರತ್ಯಕ್ಷ ಉದ್ಯಮ ಮಾಡ್ತಾ ಇದ್ದಾರೆ ಅದನ್ನು ನೋಡುವ ಭಾವ ಮೊಬೈಲ್ದಲ್ಲಿ ಅಂದ್ರೆ ನಮಗೆ ಅದರದ ಅನುಮೋದನೆ ಇದೇನಿಲ್ರಿ? ಒಳ್ಳೊಳ್ಳೆ ಇಮಾರತಿಗಳನ್ನು, ಒಳ್ಳೊಳ್ಳೆ ಮಂದಿರಗಳನ್ನು ಕೆಡವಿ ಏನು ನವೀಕರಣ ಮಾಡ್ಬೇಕಂತಾರೋ, ವೈಶಾಲೀಕರಣ ಮಾಡ್ಬೇಕಂತಾರೋ, ಆಧುನಿಕೀಕರಣ ಮಾಡ್ಬೇಕಂತಾರೋ, ಅದನ್ನು ನಾವು ಮೊಬೈಲಲ್ಲಿ ಇವತ್ತು ಇತ್ತು ನೋಡಲ್ಲಿ ಕಾರ್ಯಕ್ರಮ, ನಾಳಿದೆಯಲ್ಲ ಸ್ಮರಣೆಗೆ ಬರ್ತಿದೆ, ನೋಡ್ಬೇಕಂತೇವೆ. ಮತ್ತು ನೋಡಿ ಮತ್ತು ಅದರ ಮೇಲೆ ನಮ್ಮದೇ ಆದಂಥ ಭಾವಗಳನ್ನು, ಮಲಿನ ಇರ್ಬೋದು, ನಿರ್ಮಲ ಇರ್ಬೋದು, ಆಗಮಕ ಅನುಕೂಲ ಇರ್ಬೋದು, ಆಗಮನ ವಿರುದ್ಧ ಇರ್ಬೋದು, ಆ ಭಾವಗಳನ್ನು ಮತ್ತು ಪರಸ್ಪರರಲ್ಲಿ ಹಂಚಿಕೊಳ್ತಾರೆ. ಯಾರ ಜೊತೆ ಮಾತೇ ಆಡುವುದಿಲ್ಲ. ಅರೆ, ಅನಂತ ಕಾಲದವರೆಗೆ ಹೇಳಿದಿರಲ್ಲ, ಯಾರ ಜೊತೆ ಮಾತಾಡೋದು? ಯಾರು ಬರೋರಿಲ್ಲ. ಸಿದ್ಧಾಲಯದಲ್ಲಿ ನನಗೆ ಅನಂತ ಕಾಲ ಇರೋದಿದೆ, ನನಗೆ ಯಾರ ಜೊತೆ ಮಾತಾಡದೆ ಅನಂತ ಕಾಲ ಇರೋದಿದೆ. ಯಾರು ಬೇಕಾಗಿದ್ದಾರೆ? ಮಾತಿನಿಂದ ಆಗೋದೇನಿದೆ? ಸ್ವಯಂ ನನಗೆ ಆಕುಲತೆ. ನಾನು ಮಾತಾಡುವುದ್ರೆ ಈಗ ನಾನು ಮಾತಾಡ್ತಾ ಇದ್ದೇನೆ, ನನಗೆ ಆಕುಲತೆ ಇದೆಯೋ ಅಥವಾ ಇಲ್ಲ? ಈಗ ಇಲ್ಲಿ ಮಾತಾಡ್ತಾ ಇರುವಳೆ, ಇನ್ನು ಬೇರೆ ವಿಷಯಗಳನ್ನು ಮಾತಾಡ್ತಾ ಇರೋ ವೇಳೆದೊಳಗಂತೂ ಏನಿದೆ ಅನ್ನೋದು ನೋಡು. ಆರಾಮಿದ್ದೇರೇನಾ? ಆರಾಮಿದ್ದೇವೆ ಅಂಥೇಳಿ ಮೊದಲು ಹೇಳೋದು. ಏನು ಎಂಥ ಆರಾಮ? ಆಮೇಲೆ ಶುರು ಮಾಡೋದು. ಏನಾಗೋದು ಇದೆ ಮಾತಿನ? ಇಲ್ಲೇನು ಹೇಳಿದರು? ಅರೆ, ಬಂಧ ಪದಾರ್ಥದಿಂದ ಈಗ ಅಂಥೇಳಿ ಏನು ಹೇಳಿದರು? ಅರೆ, ನಾಸ್ತಿ ಅಸ್ತಿ. ಬಂಧದೊಳಗಿನ ನನ್ನನ್ನು ನಾನು ತೆಗೆಯೋದಿದೆ, ಅಭಾವ ಮಾಡೋದಿದೆ, ನಾಸ್ತಿ ಮಾಡೋದಿದೆ. ಮತ್ತು ಎಲ್ಲಿ ಅಸ್ತಿ ಮಾಡೋದಿದೆ, ಎಲ್ಲಿ ಸ್ಥಾಪನೆ ಮಾಡೋದಿದೆ? ನನ್ನಲ್ಲೇ ನನ್ನನ್ನು ಸ್ಥಾಪನೆ. ಅರೆ, ನನ್ನ ಸ್ವಭಾವದೊಳಗೆ ನನ್ನ ಸ್ವಭಾವ ವಿಲೀನಾಗಿ ಹೋಗೋದಿದೆ ರೀ. ಅರ್ಥಾತ್ ತ್ರಿಕಾಲ ಜ್ಞಾನ ನಾನಿದ್ದೇನೆ ಅಂಥೇಳಿ ವರ್ತಮಾನದ ತಿಳಿಯುವ ಜ್ಞಾನ, ಅದರದ್ದು ಅನುಭವ ಮಾಡು. ಆ ತಿಳಿಯುವ ರೂಪದ್ದು ಯಾವ ತಿಳಿಯುವ ರೂಪದ್ದ? ತ್ರಿಕಾಲದಲ್ಲೂ ನಾನು ತಿಳಿಯುವ ಸ್ವಭಾವದವನಿದ್ದೇನೆ ಅಂಥೇಳಿ ಯಾವುದು ತಿಳಿತಿದೆ? ವರ್ತಮಾನದ ಜ್ಞಾನ. ಏನನ್ನು ತಿಳಿತಿದೆ? 3 ಕಾಲದಲ್ಲೂ ಇರುವಂಥ ತನ್ನ ಸ್ವಭಾವವನ್ನು ತಿಳಿತಿದೆ. ಹೇಗೆ ತಿಳಿತಿದೆ? ತಾನ ಅದರ ಜೊತೆಗೆ ಅಭೇದ ಆಗಿ ತಿಳಿತಿದೆ. ಇಷ್ಟೇ ಕಾರ್ಯ ಆಗೋದಿದೆ ರೀ, ಇಷ್ಟೇ. ಇದಕ್ಕಿಂತ ಅಧಿಕ ಯಾವ ಕಾರ್ಯದ ಅವಶ್ಯಕತೆ ನನಗಿಲ್ಲ. ಇದಕ್ಕಿಂತ ಯಾವ ಅಧಿಕ ಹೆಚ್ಚಿನ ಕಾರ್ಯವನ್ನು ಮಾಡುವ ಸಲುವಾಗಿ ನನ್ನ ಗುರು, ಪರಮಗುರು, ಸರ್ವಜ್ಞ ದೇವ ಹೇಳಿಲ್ಲಡೆ ನನಗೆ.
ನನಗೆ ಯಾವ ಕಾರ್ಯ ಹೇಳಿಲ್ಲ. ನೀ ಅದು ಬಿಡಪ್ಪ, ನೀ ಇದು ಬಿಡು, ನೀ ಆಹಾರ ತ್ಯಾಗ ಮಾಡು, ನೀ ನಿಂತ ತಪಸ್ಸು ಮಾಡು, ನೀ ಪರೀಕ್ಷೆಗಳನ್ನು ಸಹನೆ ಮಾಡು ಹೇಳಿಲ್ರಿ ಅವರ. ಬರೇ ಬಂಧ ಪರ್ಯಾಯದೊಳಗಿಂದ ನೀನು ಬಿಡುಗಡೆಯಾಗಿ ನಿನ್ನ ಸ್ವಭಾವದೊಳಗೆ ಬಂದುಬಿಡು. ಯಾರ ಅದು ಅರೂಪಿ ಜ್ಞಾನ ರೀ. ಜ್ಞಾನ ಚೈತನ್ಯ ಸ್ವಭಾವ. ಬರೇ ಇಷ್ಟ ಕಾರ್ಯ ಮಾಡೋದಿದೆ ರೀ. ಎಷ್ಟು ಸುಲಭ ಇದೆ ಧರ್ಮ, ನಮಗೆಷ್ಟು ಕಠಿಣ ಆಗಿದೆ, ಎಷ್ಟು ಕಠಿಣ ಆಗಿದೆ. ಯಾಕೆ ಕಠಿಣ ಆಗಿದೆ? ಅದು ಕಠಿಣ ಇದೆ ಅಂಥೇಳಿ ಕಠಿಣ ಆಗಿದೆಯೋ ಅಥವಾ ನನಗೆ ಜ್ಞಾನ ಇಲ್ಲ ಅಂಥೇಳಿ ಕಠಿಣ ಆಗಿದೆ? ಅದರ ಸ್ವರೂಪದ ಜ್ಞಾನ ಇಲ್ಲ ನನಗೆ. ಅದರ ಸಲುವಾಗಿ ಚಾರಿತ್ರದ ಅಂಗೀಕಾರ ಮಾಡುವಂಥವ್ರು, ಮುನಿದಶ ಅಂಗೀಕಾರ ಮಾಡುವಂಥವ್ರು ಪರಮ ಆನಂದದಿಂದ ಅದರಲ್ಲೇ ಹೋಗ್ತಾರೆ, ಉತ್ಸಾಹದಿಂದ ಹೋಗ್ತಾರೆ, ಅವರಿಗೆ ಕಷ್ಟ ಇಲ್ಲ. ಅರೇ ಶ್ರೀರಾಮಚಂದ್ರ ಆ ಕೃತಾಂತವಕ್ರ ಮಿತ್ರನಿಗೆ ಹೇಳಿದ, ಏನು ಹೇಳಿದ? ಅವ ದೀಕ್ಷಾ ತಗೊಳ್ಳಿಕ್ಕೆ ತಯಾರಾದ. ಮುನೀಸೂರತ ತೀರ್ಥಂಕರರ ಸಮೋಷನ್ನದೊಳಗ ಹೇಳಿದ, ನನಗೆ ವೈರಾಗ್ಯ ಆಗಿದೆ ಮಿತ್ರ, ನಾನು ದೀಕ್ಷಾ ಗ್ರಹಣ ಮಾಡ್ತೇನೆ. ಆಗ ರಾಮಚಂದ್ರ ಹೇಳಿದ, ನೋಡಪ್ಪ, ಮುನಿ ಜೀವನ ಕಠಿಣ ಇದೆ. ಒಂದೇ ಸಲ ಆಹಾರ ಮಾಡಬೇಕು, ಕಾನನದೊಳಗಿರ್ಬೇಕು, ಚಳಿ ಮಳಿ ಗಾಳಿಗಳನ್ನು ಸಹನೆ ಮಾಡಬೇಕು. ಆಗ ಆ ಕೃತಾಂತವಕ್ರರೇ, ಕೃತಾಂತವಕ್ರ ಯಾವ ಕೃತಾಂತವಕ್ರ? ಶ್ರೀರಾಮಚಂದ್ರನ ಪರಮ ಮಿತ್ರ ಇರೋ ವೇಳೆದೊಳಗ ಸಾರ್ಥಿಯ ಕೆಲಸ ಮಾಡ್ತಿದ್ದರೆ. ಇನ್ನು ಆ ಕೃತಾಂತವಕ್ರನ ಪರಿಚಯ ಇನ್ನೊಂದು ಯಾವುದ? ತುಂಬು ಗರ್ಭಿಣಿ ಸೀತೆಯನ್ನ ನಿರ್ಜನ ವನದೊಳಗ ಅಳ್ಕೊಂತ ಅಳ್ಕೊಂತ ಬಿಟ್ಟು ಬಂದ. ಅಲ್ಲಿ ಅವನು ಉತ್ತರ ಕೊಡ್ತಾನೆ, ಶ್ರೀರಾಮಚಂದ್ರ ಏಕ ಭವಾವತಾರಿ ಶಲಾಕಾ ಪುರುಷ. ಅವ ಹೇಳ್ತಾ ಇದ್ದಾನೆ, ದೀಕ್ಷಾ ತಗೊಳ್ಳೋದು ನಿಜವಾಗಿ ಕಠಿಣ ಇದೆಪ್ಪ, ಆವೇಶ ಪಡಬೇಡ. ಆಗ ಉತ್ತರ ಹೇಳ್ತಾನೆ, ನಿನ್ನಂಥ ಮಿತ್ರನ ಸ್ನೇಹವನ್ನು ಬಿಡ್ತಾ ಇದೆ ನಂದ ಮೇಲೆ. ಒಂದೇ ಸಲ ಊಟ ಮಾಡೋದಾ, ಕಾನನದೊಳಗೆ ವಾಸ ಮಾಡೋದಾ, ಪರೀಕ್ಷೆ ಸಹನ ಮಾಡೋದಾ, ಇದೇನು ಕಷ್ಟ ಇದೆ ಬಿಡ. ಅಂದ್ರೆ ಕಷ್ಟ ಯಾವುದಿದೆ? ಬಂಧದ ಜೊತೆಗಿನ ಏಕತ್ವವನ್ನು ಬಿಡು. ಸ್ನೇಹ ಅಂದ್ರೆ ಸ್ನಿಗ್ಧತೆ, ಬಂಧ ಅರ್ಥಾತ್ ಅಂಟಿಸಿಕೊಳ್ಳುವಂಥದ್ದ. ಯಾವುದು ನಮ್ಮ ಜ್ಞಾನವನ್ನ ತನ್ನದಾಗಿಸಿಕೊಳ್ಳುತ್ತಿದೆಯೋ ಅದರದ ಸಂಗತಿ ಬಿಡೋದು ಮಹಾಪುರುಷಾರ್ಥ ಇದೆ. ಈ ಸಮಯದಲ್ಲಿ ಬಂಧದ ಜೊತೆಗಿನ ಸರ್ವ ಸಂಬಂಧವನ್ನು ತ್ಯಾಗ ಮಾಡ್ತಾ ಇದ್ದ ಹಾಗೆ ಅನಂತರ ಉತ್ತರವರ್ತಿ ಸಮಯದೊಳಗ ಆತ್ಮದೊಳಗೆ ಬಂದು ಬಿಡ್ತಿದ್ದೇವೆ ಜ್ಞಾನ. ಆ ಜ್ಞಾನಕ್ಕ ಸಾದಿ ಅನಂತ ಕಾಲದವರೆಗಿನ ವಿಶ್ರಾಂತಿಯ ಕಲೆಯ ಪರಿಚಯ ಆಗಿ ಹೋಗ್ತಿದ್ದೀರಿ. ವಿಶ್ರಾಂತಿ ನಮಗೆ ವಿಶ್ರಾಂತಿ ಅನ್ನೋದನ್ನ ಇಲ್ಲ. ನಾವು ಮೋಹದೊಳಗೆಲ್ಲ ವಿಶ್ರಾಂತಿ ಅಂತ ಇದ್ದೇವೆ, ಮೋಹದಲ್ಲಿ ಮೈ ಮರೆಯುವುದಲ್ಲೇ ವಿಶ್ರಾಂತಿ ಅಂತ ಇದ್ದೇವೆ. ನೋಡ್ರಿ, ಒಂದ್ಸಲ ಓದ್ಬಿಡ್ರಿ ಪೂರ. ಈಗ ಪೂರ ಅಂದ್ರೆ ಇಷ್ಟು ಒಂದು ವಾಕ್ಯ. ಈಗ ಎಂದರೆ ಬಂಧ ಪದಾರ್ಥದ ನಂತರ ಪ್ರಜ್ಞೆ ಎಂಬ ಕರಗಸದಿಂದ ಶೀಳುವಿಕೆಯ ಮುಖಾಂತರ ಬಂಧ ಮತ್ತು ಆತ್ಮನನ್ನು ದ್ವಿಧ ಬೇರೆ ಬೇರೆ ಎರಡು ಮಾಡಿ ಪುರುಷನಿಗೆ ಯಾವ ಆತ್ಮನು ಕೇವಲ ಅನುಭೂತಿಯಿಂದಲೇ ನಿಶ್ಚಿತನಿದ್ದಾನೆ. ಇಲ್ಲಿ ಪುರುಷನಿಗೆ ಅಂಥೇಳಿ ಹೇಳಿದಾರಲ್ಲ, ಪುರುಷನಿಗೆ ಅಂದ್ರೆ ಆತ್ಮನಿಗೆ. ಆತ್ಮನಿಗೆ ಆತ್ಮನಿಗೆ ಅಂದ್ರೆ ಪರ್ಯಾಯಕ್ಕೇನು ದ್ರವ್ಯಕ್ಕ? ಇದರದ ವಿಚಾರ ಮುಂದಿನ ಇದರೊಳಗೆ ಸ್ವಾಧ್ಯಾಯ. ಪುರುಷನಿಗೆ ಯಾವ ಆತ್ಮನು ಕೇವಲ ಅನುಭೂತಿಯಿಂದಲೇ ನಿಶ್ಚಿತನಿದ್ದಾನೆ, ಅವನಿಗೆ ಪ್ರತ್ಯಕ್ಷವಾಗಿ ಮೋಕ್ಷವನ್ನುಂಟು ಮಾಡುತ್ತಿರುವ ಪೂರ್ಣ ಜ್ಞಾನವು ವಿಜಯಿಯಾಗಿ ವರ್ತಿಸುತ್ತದೆ. ಇದು ಅನುಭವ ಮಾಡುವಂಥ, ತಿಳಿದುಕೊಳ್ಳುವಂಥ, ಒಳಗೊಳಗೆ ಪ್ರಮೋದಿತನಾಗುವಂಥ, ಒಳಗೊಳಗೆ ಸಂತುಷ್ಟನಾಗುವಂಥ, ಒಳಗೊಳಗೆ ಶಾಂತನಾಗುವಂಥ, ಕ್ಷುಬ್ಧತೆಯನ್ನು ಬಿಟ್ಟುಕೊಡುವಂಥ ವಚನ.